PCMB ಸ್ಟೂಡೆಂಟ್ಸ್ಗಳಿಗೆ. PUC ಸೈನ್ಸಲ್ಲಿ PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಕಂಪ್ಯೂಟರ್ ಸೈನ್ಸ್, CS ತಗೊಂಡವ್ರಿಗೆ ಈ ಪ್ರಾಕ್ಟಿಕಲ್ ಕ್ಲಾಸಸ್ ಬರಲ್ಲ. ಮತ್ತೆ ಈ ಪ್ರಾಕ್ಟಿಕಲ್ ಕ್ಲಾಸಸ್ 200 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸ್ಗೆ 50 ಕ್ವಶನ್ಸ್ ಇರ್ತವೆ. 50 ಕ್ವಶನ್ ಅಲ್ಲಿ ಪ್ರತಿಯೊಂದು ಕ್ವಶನ್ಸ್ಗೂ 4 ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸ್. ಎಕ್ಸಾಮ್ ಅಲ್ಲಿ ಸ್ಪೆಸಿಮೆನ್ಸ್ ಇಡ್ತಾರೆ. ಸ್ಪೆಸಿಮೆನ್ಸ್ಗೆ 4 ಆಪ್ಷನ್ಸ್ ಇರ್ತವೆ, ಬೋತ್ ಕನ್ನಡ ಅಂಡ್ ಇಂಗ್ಲಿಷ್. ಎರಡರಲ್ಲೂ ಆಪ್ಷನ್ಸ್ ಇರ್ತವೆ. ಇವನ್ ಕ್ವಶನ್ಸ್ ಎರಡರಲ್ಲೂ ಇರ್ತವೆ. ನೀವು ಪ್ರತಿಯೊಂದು ಕ್ವಶನ್ಗೆ 30 ಸೆಕೆಂಡ್ಸ್ ಟೈಮ್ ಇರುತ್ತೆ. ಅಲ್ಲಿ ಬ್ಯಾಚ್ ವೈಸ್ ಟೈಮ್ ಪ್ರಕಾರ ಬೆಲ್ ಆಗ್ತಾ ಇರುತ್ತೆ. ಸೊ ನಾವು ಸ್ಪೆಸಿಮೆನ್ಸ್ ನೋಡಿಕೊಂಡು ಮೂವ್ ಆಗಬೇಕಾಗುತ್ತೆ. ಸೊ ಇಲ್ಲಿ ನಾವು ಇವತ್ತು ಡೆಮೋ ಕ್ಲಾಸಸ್ನ ಹೇಳ್ಕೊಡ್ತೀವಿ. ಯಾವ ಥರ ನಾವು ನಮ್ಮ ಮೆಟೀರಿಯಲ್ಸ್ ಯಾವ ಥರ ಇದೆ ಅಂತೇಳಿ. ಜಸ್ಟ್ ಎಲ್ಲ ಟಾಪಿಕ್ಸ್ ಮೇಲೂ 2 ಸ್ಪೆಸಿಮೆನ್ಸ್ನ ತಗೊಂಡು ನಮ್ಮ ಕ್ಲಾಸಸ್ನ ಇವತ್ತು ನಾವು ಮಾಡ್ತಿದ್ದೀವಿ. ಸಪ್ರೇಟಾಗಿ ನೀವು ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆದರೆ ಸಪ್ರೇಟ್ ಟಾಪಿಕ್ ವೈಸು ಇವತ್ತು ಏನು ಹೇಳ್ತಿದ್ದೀವಲ್ಲ ಆ ಥರ ಸಪ್ರೇಟ್ ಟಾಪಿಕ್ ವೈಸು PPTಲಿ ನಿಮಗೆ ಕ್ಲಾಸಸ್ನ ಹೇಳ್ಕೊಟ್ಟು ಡೈಲಿ ಮಾರ್ಕ್ ಟೆಸ್ಟ್, ಮೋರ್ ದೆನ್ 100 ಮಾರ್ಕ್ ಟೆಸ್ಟ್ನ ನಾವು ಮಾಡಿಕೊಡ್ತೀವಿ. ಮತ್ತೆ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆದರೆ ಏನಪ್ಪ ಫೆಸಿಲಿಟೀಸ್ ಅಂದರೆ ನಿಮಗೆ ಹೋಮ್ ಡೆಲಿವರಿ ಸೀಟ್ಸ್ನ ನಾವು ಕೊಡ್ತಿದ್ದೀವಿ. ಆನ್ಲೈನಲ್ಲಿ ಸೀಟ್ಸ್ನ ಕಲಿಯೋಕ್ಕಾಗಲ್ಲ, ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಅದೇ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಆಗುತ್ತೆ ಎಕ್ಸಾಮಲ್ಲಿ. ಮತ್ತೆ ಬೇರೆದೆಲ್ಲ ನಾವು ಅಲ್ಲಿ ಇಮೇಜನ್ನೇ ಇಟ್ಟಿರ್ತಾರೆ ಎಕ್ಸಾಮಲ್ಲಿ, ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಬಟ್ ಸೀಡ್ಸ್ನ ಸ್ವಲ್ಪ ಕಷ್ಟ ಆಗುತ್ತೆ. ಇವನ್ ಫರ್ಟಿಲೈಸರ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಇವನ್ ಮತ್ತೆ ಇದು ಯಾವುದು ಕೇಕ್ಸ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದನ್ನು ನಾವು ನಿಮಗೆ ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಇನ್ ಕೇಸ್ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆದರೆ ಮೋರ್ ದೆನ್ 100 ಮಾರ್ಕ್ ಟೆಸ್ಟ್ ಇರುತ್ತೆ, ಅದನ್ನು ಹೇಳಿದ್ದೀವಿ. ಮತ್ತೆ ನಮ್ಮ ಸಪ್ರೇಟಾಗಿ ನಾವು PPT ಪ್ರೊವೈಡ್ ಮಾಡ್ತೀವಿ, ನಿಮಗೆ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡ್ತೀವಿ. ಇವನ್ ಮೆಟೀರಿಯಲ್ಸ್ ಗ್ರೂಪು ಇದೆ ನಮ್ಮದು. ನೀವು ರೈತ ಮಿತ್ರ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ 25 ಅಂತ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಬರುತ್ತೆ. ಸೊ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸ್ಬೋದು. ಅಲ್ಲಿ ಡೈಲಿ ಅಪ್ಡೇಟ್ಸ್ ಇರುತ್ತೆ ನಮ್ಮ ಕ್ಲಾಸಸ್ ಯಾವ ಥರ, ಮತ್ತೆ ಕ್ಲಾಸಸ್ ಅಲ್ಲಿಂದ KE ಎಕ್ಸಾಮಿಂದ ಏನು ಅಪ್ಡೇಟ್ಸ್ ಇರುತ್ತೆ ಎಲ್ಲಾನು ಫ್ರಮ್ ಸ್ಟಾರ್ಟಿಂಗ್ ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿವರೆಗೂ KCT ರ್ಯಾಂಕ್ ಬಂದು ಆಪ್ಷನ್ ಎಂಟ್ರಿವರೆಗೂ ನಾನು ನಿಮಗೆ ಗೈಡ್ ಮಾಡ್ಕೊಂಡು ಇರ್ತೀವಿ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆದರೆ. ಈಗ ನಮ್ಮ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ವೆಲ್ಕಮ್ ಟು ರೈತ ಮಿತ್ರ ಗ್ರೂಪ್. ಲೋಟಸ್ ಫಸ್ಟ್ ಸ್ಪೆಸಿಮೆನ್ ಬಂದ್ಬಿಟ್ಟು ಲೋಟಸ್ ಕನ್ನಡದಲ್ಲಿ ಕಮಲ ಅಂತಾರೆ. ಲೋಟಸ್ ಮತ್ತೆ ವಾಟರ್ ಲಿಲಿ ಅಂತ ಬರುತ್ತೆ. ಸುಮಾರು ಫ್ಲವರ್ಸ್ ಬರುತ್ತೆ. ಮೇನ್ ಡಿಫ್ರೆನ್ಸ್ ಏನು, ಯಾವ ಥರ ನಾವು ಕನ್ಫ್ಯೂಸ್ ಆಗ್ತೀರಿ ನೀವು ಯಾವ ಥರ ಎಕ್ಸಾಮಲ್ಲಿ ಅಂತೇಳಿ ನಾವಿಲ್ಲಿ ಸ್ವಲ್ಪ ಸ್ಪೆಸಿಮೆನ್ಸ್ನ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಫಸ್ಟ್ ಇಲ್ಲಿ ಲೋಟಸ್. ಸೊ ಲೋಟಸ್ನ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಎರಡರಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ. ಸೊ ಇಲ್ಲಿ ಲೋಟಸ್ನ ಯಾವ ಥರ ಐಡೆಂಟಿಫೈ ಮಾಡ್ಬೇಕಂದ್ರೆ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಲೀಫ್ ಸ್ಟ್ರಕ್ಚರ್ ಮೇಲೆ. ಲೀಫ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ರೌಂಡ್ ಶೇಪ್ ಇರುತ್ತೆ, ಯಾವುದೇ ಥರ ಟಿಯರ್ ಆಗಿರಲ್ಲ. ಯಾವುದೇ ಥರ ಇಲ್ಲಿ ಟಿಯರ್ ಆಗಿರಲ್ಲ. ಲೀಫ್ ಯಾವುದೇ ಥರ ಟಿಯರ್ ಆಗಿರಲ್ಲ. ಬಟ್ ವಾಟರ್ ಲಿಲ್ಲಿ ಇಮೇಜ್ ತೋರಿಸ್ತೀನಿ ನಾನು, ಅಪ್ಕಮಿಂಗ್ ಇಮೇಜಲ್ಲಿ ತೋರಿಸ್ತೀನಿ. ಅಲ್ಲಿ ಲೀಫು ಇನ್ ಬಿಟ್ವೀನು ಈ ಲೀಫಲ್ಲಿ ಟಿಯರ್ ಆಗಿರುತ್ತೆ, ಈ ಥರ ಟಿಯರ್ ಆಗಿರುತ್ತೆ. ಮತ್ತೆ ರೌಂಡ್ ಶೇಪ್, ಕರೆಕ್ಟಾಗಿ ರೌಂಡ್ ಶೇಪ್ ಬಂದಿರಲ್ಲ ಅದು. ಮತ್ತೆ ಇದು ಈ ಲೋಟಸ್ ಲೀಫ್ ಇದೆಯಲ್ಲ ಸ್ವಲ್ಪ ತಿಕ್ಕಿರುತ್ತೆ ಇದು. ವಾಟರ್ ಲಿಲ್ಲಿ ಸ್ವಲ್ಪ ದಪ್ಪ ಇರುತ್ತೆ, ಇದು ವಾಟರ್ ಲಿಲ್ಲಿ ಸ್ವಲ್ಪ ತಿನ್ ಇರುತ್ತೆ, ಇದು ಸ್ವಲ್ಪ ತಿಕ್ಕಿರುತ್ತೆ. ಮತ್ತೆ ವಾಟರ್ ಲಿಲ್ಲಿ ಲೀಫ್ ಇದೆಯಲ್ಲ ನೀರಿನ ಮೇಲೆ, ವಾಟರ್ ಸರ್ಫೇಸ್ ಅಲ್ಲಿ ಫ್ಲೋಟ್ ಆಗೋ ತರ ಇರುತ್ತೆ. ಬಟ್ ಇದಿಲ್ಲ, ವಾಟರ್ ಇಂದ ಸ್ವಲ್ಪ ಅಪ್ ಬಂದಿರುತ್ತೆ, ಅಪ್ ರೈಸ್ ಆಗಿರುತ್ತೆ. ಇದು ಯಾವುದೋ ಲೋಟಸ್ ಲೀಫು. ಇವನ್ ನಾವು ಈ ಫ್ಲವರ್ ಇದೆಯಲ್ಲ, ಫ್ಲವರ್ ಕೂಡ ಸ್ವಲ್ಪ ವಾಟರ್ ಇಂದ ಸ್ವಲ್ಪ ಅಪ್ ಸೈಡ್ ಬಂದಿರುತ್ತೆ. ಈ ರೀಜಿಯನ್ ಇದೆಯಲ್ಲ, ಈ ರೀಜಿಯನ್ ಸ್ವಲ್ಪ ಅಪ್ ಬಂದಿರುತ್ತೆ. ಬಟ್ ವಾಟರ್ ಲಿಲ್ಲಿ ಹಂಗಿಲ್ಲ, ಈ ಪಾರ್ಟ್ ಇಂದಾನೆ ವಾಟರ್ ಮೇಲೆ ಫ್ಲೋಟ್ ಆಗ್ತಿರುತ್ತೆ. ಅದು ನಿಮಗೆ ಮುಂದಿನ ಇಮೇಜಲ್ಲಿ ನಿಮಗೆ ಕ್ಲಾರಿಫೈ ಆಗುತ್ತೆ. ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಎಕ್ಸಾಮ್ ಅಲ್ಲಿ ಲೋಟಸ್ನ ಇಲ್ಲಿ ಲೀಪು ರೌಂಡ್ ಆಗಿರುತ್ತೆ, ಫುಲ್ ರೌಂಡ್ ಆಗಿರುತ್ತೆ, ಯಾವುದೇ ತರ ಟಿಯರ್ ಆಗಿರಲ್ಲ. ಮತ್ತೆ ವಾಟರ್ ಲಿಲ್ಲಿ ಲೀಫ್ಗೆ ಕಂಪೇರ್ ಮಾಡಿದ್ರೆ ಇದು ಲೋಟಸ್ ಲೀಫು ಸ್ವಲ್ಪ ತಿಕ್ಕಾಗಿರುತ್ತೆ. ಮತ್ತೆ ತುಂಬಾ ಗೆರೆಗಳು ಬಂದಿರ್ತಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಲೈನ್ಸ್ ತುಂಬಾ ಇರುತ್ತೆ, ಯಾವುದು ಲೋಟಸ್ಗೆ ತುಂಬಾ ಲೈನ್ಸ್ ಇರುತ್ತೆ. ಬಟ್ ವಾಟರ್ ಲಿಲ್ಲಿಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಲೈನ್ಸ್ ಇರ್ತವೆ. ಸ್ವಲ್ಪ ಲೈನ್ಸ್ ಇರ್ತವೆ. ನೀವು ಮೇನ್ ಆಗಿ ಇದನ್ನೇ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು. ಇಲ್ಲಿ ತಿಕ್ಕಿರುತ್ತೆ, ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ ಇನ್ನೊಂದ್ಸರಿ. ಲೋಟಸ್ ಲೀಫು ತಿಕ್ಕಿರುತ್ತೆ, ರೌಂಡ್ ಶೇಪ್ ಇರುತ್ತೆ. ಲೋಟಸ್ ರೌಂಡ್ ಶೇಪ್ ಇರುತ್ತೆ, ತಿಕ್ಕಿರುತ್ತೆ, ಅಂಡ್
ವಾಟರ್ ಇಂದ ಸ್ವಲ್ಪ ಮೇಲ್ಗಡೆ ಅಪ್ ಆಗಿರುತ್ತೆ. ಯಾವುದು ಫ್ಲವರ್ಸು ಅಪ್ ಆಗಿರುತ್ತೆ, ಇವನ್ ಲೀಫು ಅಪ್ ಆಗಿರುತ್ತೆ. ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಹೇರ್ ಇಲ್ಲಿ. ನೆಕ್ಸ್ಟ್ 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 ಸ್ಲೈಡ್ ಬಂದ್ಬಿಟ್ಟು, ಇದು ನೋಡಿ, ಇದು ಲೋಟಸ್. ಇದು ಬೇರೆ ತರ ಇಮೇಜ್ ನ, ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೇಜಸ್ ನೋಡಿ ತೋರಿಸ್ತಿದೀವಿ ನಿಮಗೆ. ನೋಡಿ ಎಷ್ಟು ರೌಂಡ್ ಆಗಿ ಕಾಣ್ತಿದೆ ಇಲ್ಲಿ, ಫುಲ್ ರೌಂಡ್ ಆಗಿ ಕಾಣ್ತಿದೆ ನೋಡಿ ಇಲ್ಲಿ. ಈ ತರ ಫುಲ್ ರೌಂಡ್ ಆಗಿರುತ್ತೆ, ಮತ್ತೆ ತಿಕ್ ಇರುತ್ತೆ. ಇದು ಗೆರೆಗಳು ತುಂಬಾ ಇರುತ್ತೆ ನೋಡಿ. ಈ ತರ ಗೆರೆಗಳು ತುಂಬಾ ಇರುತ್ತೆ, ಲೈನ್ಸ್ ಲೈನ್ಸ್ ಅಂತಾರಲ್ಲ, ಲೈನ್ಸ್ ತುಂಬಾ ಇರ್ತವೆ ಇದರಲ್ಲಿ. ತಿಕ್ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ತಿಕ್ ಇರುತ್ತೆ ಇದು. ನೋಡಿ ಈ ತರ ಲೈನ್ಸ್ ಕಾಣ್ತಿದೆ, ಕ್ಲಿಯರ್ ಆಗಿ ಕಾಣ್ತಿದೆ ನೋಡಿ. ತುಂಬಾ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಕಾಣ್ತಿದೆ. ಒಂದ್ಸರಿ ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಆ, ಇವಾಗ ನಿಮ್ಗೆ ಕ್ಲಾರಿಫೈ ಆಗುತ್ತೆ, ನಿಮ್ಗೆ ಕ್ಲಾರಿಫೈ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಲೈನ್ ಬಂದಿದೆ ಅಲ್ಲ ಇಲ್ಲಿ, ಯಾವ ತರ ಲೈನ್ಸ್ ಕಾಣ್ತಿದೆ ಅಂತ ಹೇಳಿ. ನೋಡಿ ಈ ತರ ಲೈನ್ಸ್ ಕಾಣ್ತಿದೆ ನೋಡಿ ಇಲ್ಲಿ, ಲೈನ್ಸ್ ಕಾಣ್ತಿದೆ ನೋಡಿ. ಈ ತರ ಲೈನ್ಸ್ ಇದೆ, ಬಟ್ ವಾಟರ್ ಲಿಲಿ ಲೈನ್ಸ್ ಈ ತರ ಇರಲ್ಲ. ಸ್ವಲ್ಪ ನೊಂದು 4 4 to 5 ಲೈನ್ಸ್ ಅಷ್ಟೇ ಇರುತ್ತೆ. ಅದು ನಿಮ್ಗೆ ಇವಾಗ ಮುಂದೆ ಅಪ್ಕಮಿಂಗ್ ಇಮೇಜ್ ಅಲ್ಲಿ ಅದೇ ಇರೋದು ಈಗ. ಅದು ನಿಮ್ಗೆ ಕ್ಲಾರಿಫೈ ಆಗುತ್ತೆ ನೋಡಿ. ಈ ತರ ವಾಟರ್ ಇಂದ ಸ್ವಲ್ಪ ಅಪ್ ಬಂದಿರುತ್ತೆ ನೋಡಿ. ಫ್ಲವರ್ಸ್ ನೋಡಿ ಇಲ್ಲಿ ಯಾವ ತರ ಅಪ್ ಬಂದಿದೆ ಮೇಲ್ಗಡೆ. ಹ ಸ್ವಲ್ಪ ಮೇಲ್ಗಡೆ ಇದೆ ನೋಡಿ. ನೀರಿಗೆ ಹತ್ಕೊಂಡೇ ಇಲ್ಲ ಇದು, ನೀರಿಗೆ ಹತ್ಕೊಂಡೇ ಇಲ್ಲ ಇದು. ಸೊ ನೀರಿನಿಂದ ಇಲ್ಲಿ ಇದು ವಾಟರ್ ಅಲ್ವಾ. ಸೊ ಇದು ವಾಟರ್ ಸ್ವಲ್ಪ ವಾಟರ್ ಇಂದ ಸ್ವಲ್ಪ ಡಿಸ್ಟೆನ್ಸ್ ಇದೆ, ಗ್ಯಾಪ್ ಇದೆ, ಇದಕ್ಕೂ ಗ್ಯಾಪ್ ಇದೆ, ಇವನ್ ಫ್ಲವರ್ಸ್ಗೂ ಗ್ಯಾಪ್ ಇದೆ. So ಅದಕ್ಕೋಸ್ಕರ ಇದನ್ನ ಮೇನ್ ಆಗಿ ನೀವು ಐಡೆಂಟಿಫೈ ಮಾಡುವಂತ ಒಂದು ಟ್ರಿಕ್ ಇದು. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ವಾಟರ್ ಲಿಲ್ಲಿ ನೋಡಿ. ಇಲ್ಲಿ ವಾಟರ್ ಲಿಲ್ಲಿ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಏನಂತ ಹೇಳಿ. ವಾಟರ್ ಲಿಲ್ಲಿ ನಾನು ಹೇಳಿದೆ, ಇಷ್ಟೊತ್ತು ಡಿಫ್ರೆನ್ಸ್ ಹೇಳಿದೆ. ನೀರಿಗೆ ಹತ್ಕೊಂಡೇ ಫ್ಲವರ್ಸ್ ಇರುತ್ತೆ ವಾಟರ್ ಲಿಲ್ಲಿ. ಅಂಡ್ ಮೇನ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಲೀಫು. ಲೀಫ್ ರೌಂಡ್ ಆಗೇ ಇರುತ್ತೆ, ಬಟ್ ಇಲ್ಲಿ ಟಿಯರ್ ಆಗಿರುತ್ತೆ. ಈ ಮಾರ್ಕ್ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಯಾವ ತರ ಟಿಯರ್ ಆಗಿದೆ ಅಂತ ಹೇಳಿ. ಇಲ್ಲೂ ಟಿಯರ್ ಆಗಿದೆ ನೋಡಿ, ಇಲ್ಲೂ ಟಿಯರ್ ಆಗಿದೆ. ಸಿ ಹಿಯರ್, ಇಲ್ಲೂ ಟಿಯರ್ ಆಗಿದೆ. ಈ ತರ ಟಿಯರ್ ಆಗಿರುತ್ತೆ. ಯಾವುದು ಲೀವ್ಸ್ ಎಲ್ಲ ಸ್ವಲ್ಪ ಟಿಯರ್ ಆಗಿರುತ್ತೆ. ಇದು ಮೇನ್ ಆಗಿ ಕ್ಯಾರೆಕ್ಟರ್ನ ನೀವು ಟ್ರಿಕ್ನ ಇದನ್ನ ನೆನ್ಪಿಟ್ಕೋಬೇಕು ಐಡೆಂಟಿಫೈ ಮಾಡ್ಬೇಕಾದ್ರೆ. ಈವನ್ ಲೀಫ್ ತುಂಬಾ ಅಂದ್ರೆ ತುಂಬಾ ತಿನ್ನಾಗಿರುತ್ತೆ ಇದು. ಅದು ಸ್ವಲ್ಪ ದಪ್ಪ ಇರುತ್ತೆ, ಅದು ಸ್ವಲ್ಪ ತಿಕ್ಕಿರುತ್ತೆ ಅದು ಯಾವುದು ಲೋಟಸ್ದು. ಬಟ್ ಇದು ಹಂಗಿಲ್ಲ, ಇದು ಸ್ವಲ್ಪ ತಿನ್ನಾಗಿರುತ್ತೆ ಇದು. ಇದು ಮೇನ್ ಆಗಿ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೇಜಸ್ಗಳನ್ನ ಇಲ್ಲಿ ನೀವು ನೋಡ್ಬೋದು ನೋಡಿ. ಈ ತರ ಇದೆ ನೋಡಿ, ನಿಮ್ಗೆ ಜೂಮ್ ಆಗಿ ತೋರಿಸ್ತೀನಿ. ನಿಮಗೆ ಯು ವಿಲ್ ಗೆಟ್ ಕ್ಲಾರಿಫೈ ಅಬೌಟ್ ದಿಸ್ ಇಮೇಜ್. ಇಲ್ಲಿ ನೋಡಿ, ತರ ನೋಡಿ, ಇಲ್ಲಿ ಟಿಯರ್ ಆಗಿದೆ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ, ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ, ಇಲ್ಲಿ ಟಿಯರ್ ಆಗಿದೆ. ಯಾವ ತರ ಟಿಯರ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಈ ತರ ಟಿಯರ್ ಆಗಿರುತ್ತೆ ಇದು. ಕರೆಕ್ಟ್ ಆಗಿ ಲೀಫ್ ಟಿಯರ್ ಆಗಿರುತ್ತೆ. ಸೊ ಇದೇ ಮೇನ್ ನೀವು ಕ್ಯಾರೆಕ್ಟರ್ನ ಐಡೆಂಟಿಫೈ ಮಾಡ್ಬೇಕಾಗಿರೋದು. ಇವಾಗ ನೋಡಿ, ವಾಟರ್ಗೆ ಸರ್ಫೇಸ್ ಆಗಿದೆಯಲ್ಲ, ವಾಟರ್ ಹತ್ಕೊಂಡೇ ಇದೆ. ಬಟ್ ಅದಿಲ್ಲ, ಇದು ವಾಟರ್ ಅಲ್ವಾ, ಸ್ವಲ್ಪ ಹಿಂಗ್ ಮೇಲ್ಗಡೆ ಬಂದಿರುತ್ತೆ ಅದು ಲೋಟಸ್ದು. ಬಟ್ ಇದಿಲ್ಲ, ಇದು ವಾಟರ್ ಅಲ್ವಾ, ಸ್ವಲ್ಪ ಹಿಂಗ್ ಮೇಲ್ಗಡೆ ಬಂದಿರುತ್ತೆ. ಇದು ಲೀಫ್ ಮತ್ತೆ ಇದು ಫ್ಲವರ್ ಈ ತರ ಮೇಲ್ಗಡೆ ಬಂದಿರುತ್ತೆ. ಬಟ್ ಹಿಂಗಿಲ್ಲ, ಇದು ವಾಟರ್ ಲಿಲ್ಲಿ. ಇದು ಫ್ಲವರ್ ಅಂತಂದ್ರೆ ಫ್ಲವರ್ಗೆನೆ ಲೀಫ್, ಇದು ವಾಟರ್ಗೆನೆ ಲೀಫ್ ಹತ್ಕೊಂಡಿರುತ್ತೆ. ಸೊ ಲೀಫ್ಸ್ ಹಾಕಿ ಅಟ್ಯಾಚ್ ಆಗಿರುತ್ತೆ. ಸೊ ಇದೇ ಮೇನ್ ಆಗಿ ನೀವು ಇಲ್ಲಿ ಈ ಟ್ರಿಕ್ನ ನೀವು ನೆನ್ಪಿಟ್ಕೋಬೇಕು ಐಡೆಂಟಿಫೈ ಮಾಡ್ಬೇಕಂದ್ರೆ. ನೋಡಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಇಮೇಜ್. ನೋಡಿ ಇಲ್ಲಿ ನೋಡಿ, ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ, ವಾಟರ್ ಲಿಲ್ಲಿ ಈ ತರ ಟಿಯರ್ ಆಗಿದೆ, ನಾನು ಹೇಳಿದೆ ಆವಾಗಲೇ. ಹ್ಮ್ ನೋಡಿ, ಈ ತರ ಟಿಯರ್ ಆಗಿರುತ್ತೆ. ಸೊ ಇದೇ ನೀವು ಮೇನ್ ಕ್ಯಾರೆಕ್ಟರ್ನಲ್ಲಿ ನೀವು ಐಡೆಂಟಿಫೈ ಮಾಡ್ಬೇಕಾಗಿರೋದು. ಡಿ ಹಾರ್ನರ್. ಡಿ ಹಾರ್ನರ್ ಇದು ವೆಟರ್ನರಿ ಪಾರ್ಟ್ ಅಲ್ಲಿ ಬರುತ್ತೆ. ವೆಟರ್ನರಿ ಪಾರ್ಟ್ ಅಲ್ಲಿ ತುಂಬಾ ಇದಾವೆ. ನಾನು ಸುಮ್ಮನೆ ಟೂ ಇಕ್ವಿಪ್ಮೆಂಟ್ಸ್ ಅಷ್ಟೇ ತಗೊಂಡಿರೋದು. ಡಿ ಹಾರ್ನರ್ ಅಂತೇಳಿ. ಡಿ ಹಾರ್ನರ್ ಏನಕ್ಕೆ ಯೂಸ್ ಮಾಡ್ತಾರಂದ್ರೆ, ಕ್ಯಾಟಲ್ಸ್ ಹಾರ್ನ್ ಇರ್ತಾವಲ್ಲ, ಸೊ ಅದನ್ನ ಕಟ್ ಮಾಡಕ್ ಯೂಸ್ ಮಾಡ್ತಾರೆ ಡಿ ಹಾರ್ನರ್. ಡಿ ಹಾರ್ನರ್ ಅಲ್ಲಿ ಟೂ ಟೈಪ್ಸ್. ಇದು ಮೆಕ್ಯಾನಿಕಲಿ ಡಿ ಹಾರ್ನರು, ಇದು ಎಲೆಕ್ಟ್ರಿಕಲ್ ಡಿ ಹಾರ್ನರ್. ಇದು ಮೆಕ್ಯಾನಿಕಲಿ ಡಿ ಹಾರ್ನರ್, ಇದು ಎಲೆಕ್ಟ್ರಿಕಲ್ ಡಿ ಹಾರ್ನರು. ಇಲ್ಲಿ
ಇದು ಮೆಕ್ಯಾನಿಕಲಿ ಹ್ಯಾಂಡ್ ಮಾಡ್ತಾರೆ, ಇದನ್ನು ಮೆಕ್ಯಾನಿಕಲಿ ಇದನ್ನು ಹ್ಯಾಂಡ್ ಮಾಡ್ತಾರೆ. ಬಟ್ ಇದು ಎಲೆಕ್ಟ್ರಿಕಲಿ ಅಂದ್ರೆ ಇದನ್ನು ಕರೆಂಟ್ ಸ್ವಿಚ್, ಇದು ಕರೆಂಟ್ ಸ್ವಿಚ್ ಅಲ್ಲ, ಸ್ವಿಚ್ನ ಕರೆಂಟ್ ಥ್ರೋ ಈ ಡಿ ಹಾರ್ನರ್ ಮಾಡ್ತಾರೆ, ಇದು ಕರೆಂಟ್ ಥ್ರೋ ಸ್ವಿಚ್ ಅನ್ನು ಹಾಕಿ. ಸೊ ಇದಿಲ್ಲ, ಇದು ಮೆಕ್ಯಾನಿಕಲಿ ನಾವು ಹ್ಯಾಂಡ್ ಮಾಡ್ಬೋದು. ಈ ರೀಜನ್ ಇದೆಯಲ್ಲ, ಈ ರೀಜನ್ ತುಂಬ ಶಾರ್ಪ್ ಇರುತ್ತೆ, ಇದು ತುಂಬ ಶಾರ್ಪ್ ಇರುತ್ತೆ. ಲೈಕ್ ಇದೆಲ್ಲ ಇದನ್ನ ಪ್ರೆಸ್ ಮಾಡಿ ಡಿ ಹಾರ್ನರ್ನ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಓಪನ್ ಮಾಡಿ ಆ, ಈಗ ಈ ಥರ ಕೊಂಬಿರುತ್ತಲ್ಲ, ಈ ಥರ ಕೊಂಬಿದ್ದಾಗ ಇದು ಓಪನ್ ಮಾಡಿ, ಈ ಪಾರ್ಟ್ನ ಹಿಂಗೆ ಓಪನ್ ಮಾಡಿ, ಈ ಈ ರೀಜನಲ್ಲಿ ಶಾರ್ಪ್ ಇರುತ್ತಲ್ಲ, ಇದನ್ನ ಇವೆರಡು ಪ್ರೆಸ್ ಮಾಡಿಬಿಟ್ರೆ ಸೊ ಅದು ಆ, ಈ ಕ್ಯಾಟಲ್ಸ್ ಹಾರ್ನ್ ಇರ್ತಾವಲ್ಲ, ಅದು ಸ್ವಲ್ಪ ಶಾರ್ಪ್ ಇರುತ್ತಲ್ಲ, ಅದನ್ನ ಶಾರ್ಪ್ ಇರೋದನ್ನ ಕಟ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಯಾವುದು ಡಿ ಹಾರ್ನರ್ ಅಂತೇಳಿ. ಪ್ರೋಸೋ ಮಿಲ್ಲೆಟ್ಟು ನಿಮಗೆ ನಾನು ರೆಗ್ಯುಲರ್ ಕ್ಲಾಸಸ್ಸಲ್ಲಿ, ನಮ್ಮ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಪ್ರೋಸೋ ಮಿಲ್ಲೆಟ್ ಏನು ಇಂಪಾರ್ಟೆಂಟ್ ಅಂತೇಳಿ. ಟೋಟಲ್ 5 ಮಿಲ್ಲೆಟ್ಸ್ ಬರ್ತವೆ. 5 ಮಿಲ್ಲೆಟ್ಸ್ ಯಾವುದು? ಪ್ರೋಸೋ ಮಿಲ್ಲೆಟ್ಟು, ಫಾಕ್ಸ್ಟೈಲ್ ಮಿಲ್ಲೆಟ್ಟು, ಸ್ಮಾಲ್ ಲಿಟಲ್ ಮಿಲ್ಲೆಟ್ಟು, ಮತ್ತೆ ಫಾಕ್ಸ್ಟೈಲ್ ಮಿಲ್ಲೆಟ್ಟು, ಲಿಟಲ್ ಮಿಲ್ಲೆಟ್ಟು, ಸಾಮೆ, ಬರಾಗು ಅಂತ ಬರ್ತವೆ. ಸೊ ಅದು ಆ 5 ಮಿಲಿಯಟ್ಸ್ ಅಲ್ಲಿ ಪಕ್ಕ ಒಂದು ಕ್ವಶನ್ 1 or 2 ಫಿಕ್ಸ್ ಇರುತ್ತೆ. ಯಾವುದೇ ಎಕ್ಸಾಮಲ್ಲಿ ತಗೊಳ್ಳಿ, ಯಾವುದೇ ಯೂನಿವರ್ಸಿಟಿಯಲ್ಲಿ ತಗೊಳ್ಳಿ, ಆರ್ಟಿಕಲ್ಚರ್ ಯೂನಿವರ್ಸಿಟಿ ಆಗಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಲಿ, ಮತ್ತೆ ವೆಟರ್ನರಿ ಯೂನಿವರ್ಸಿಟಿಲಾಗಲಿ, ಫಿಕ್ಸ್ ಒಂದು ಕ್ವಶನ್ ಇಲ್ಲ 2 ಕ್ವಶನ್ಸ್ ಇದ್ದೇ ಇರುತ್ತೆ 5 ಮಿಲಿಯಟ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ನೀವು ಕಂಪಲ್ಸರಿ ಲೈವ್ ಆಗಿ ನೋಡಲೇಬೇಕು. ಲೈವ್ ಆಗಿ ಇದನ್ನ ನೋಡಲೇಬೇಕು. ಆ ಲೈವ್ ಆಗಿ ನೋಡ್ಬೇಕಂದ್ರೆ ನೀವು ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ನಮ್ಗೆ ಜಾಯ್ನ್ ಆದ್ರೆ ನಾವು ನಿಮಗೆ ಹೋಮ್ ಡೆಲಿವರಿ ಮಾಡ್ತೀವಿ. 5 ಮಿಲಿಯಟ್ಸ್ ಇನ್ಕ್ಲೂಡಿಂಗ್ 5 ಮಿಲಿಯಟ್ಸ್ ಮಾಡಿರ್ತೀವಿ. ಅಲ್ಲಿ ನೀವು ಈಸಿಯಾಗಿ ಎಕ್ಸಾಮ್ ಅಲ್ಲಿ ಐಡೆಂಟಿಫೈ ಮಾಡಿ ನೀವು ಮಾರ್ಕ್ಸ್ನ ನೀವು ಗೇನ್ ಮಾಡ್ಬೋದು, ತುಂಬ ಅಂದ್ರೆ ತುಂಬ ಗೇನ್ ಮಾಡ್ಬೋದು. ಬಟ್ ಪ್ರೋಸೋ ಮಿಲ್ಲೆಟ್ ಯಾವ ಥರ ಐಡೆಂಟಿಫೈ ಮಾಡ್ಬೇಕಂತ ನಾನು ಇಲ್ಲೊಂದು ಒಂದೆರಡು ಟ್ರಿಕ್ಸ್ ಇದೆ. ಸೊ ಅದು ಆ ಟ್ರಿಕ್ಸ್ನ ನಿಮ್ಗೆ ಹೇಳಬಲ್ಲೆ. ಪ್ರೋಸೋ ಮಿಲ್ಲೆಟ್ ನೋಡಕ್ಕೆ ಆ 5 ಮಿಲಿಯಟ್ಸ್ ಅಲ್ಲಿ ಅತಿ ಸೈನಿಂಗ್ ಮಿಲ್ಲೆಟ್ಸ್ ಹೊಳಿತಿರುತ್ತೆ, ಪಳಪಳ ಅಂತ ಹೊಳಿತಿರುತ್ತಲ್ಲ, ಆ ಥರ ಈ ಪ್ರೋಸೋ ಮಿಲ್ಲೆಟ್ ಮೇಲ್ಗಡೆ ನೋಡಿದ್ರೆ ಇದು ಸೀಡ್ಸ್ ಮೇಲ್ಗಡೆ ನೋಡಿದ್ರೆ ಸೈನಿಂಗ್, ತುಂಬಾ ಸೈನಿಂಗ್ ಇರುತ್ತೆ. ಇದು ಈ ಸೀಡ್ಸ್ಗಳು ತುಂಬಾ ಸೈನಿಂಗ್ ಇರುತ್ತೆ. ಮತ್ತೆ ಸೀಡ್ಸ್ ಎಡ್ಜಲ್ಲಿ ನೋಡಿ, ಎಡ್ಜಲ್ಲಿ ಬಡ್ ತರ ಹೊರಗಡೆ ಸ್ವಲ್ಪ ಪಾಟು ಔಟ್ಸೈಡ್ ಬಂದಿರುತ್ತೆ ನೋಡಿ, ಬಡ್ ತರ. ಇಲ್ಲಿ ಈ ರೀಜನ್ ಇದೆಯಲ್ಲ, ಈ ರೀಜನ್ ಅಲ್ಲಿ ಬಡ್ ತರ ಹೊರಗಡೆ ಬಂದಿರುತ್ತೆ, ಸೈನಿಂಗ್ ಇರುತ್ತೆ. ಲೀಫ್ ಸ್ವಲ್ಪ ಬಡ್ ತರ ಹೊರಗಡೆ ಬಂದಿರುತ್ತೆ. ಇದು ಫಾಕ್ಸ್ಟೈಲ್ ಮಿಲೆಟ್ಗಿನ್ನ ದೊಡ್ಡದಿರುತ್ತೆ, ಲಿಟಲ್ ಮಿಲೆಟ್ಗಿನ್ನ ದೊಡ್ಡದಿರುತ್ತೆ. ಇದು ಇದು ಕಂಪೇರ್ ಟು ಅವು 3 ಇರ್ತಾವಲ್ಲ, ಅವದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಮೇನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು. ಈ ಪಾರ್ಟು ಬಡ್ ಸ್ವಲ್ಪ ರೈಸ್ ಆಗಿರುತ್ತೆ. ಸೊ ಮೇಲ್ಗಡೆ ಈ ಸೀಡ್ಸ್ ಇದೆಯಲ್ಲ ಸ್ವಲ್ಪ ಸೈನಿಂಗ್ ಇರುತ್ತೆ. ಪ್ರೋಸೋ ಮಿಲ್ಲೆಟ್ ಕನ್ನಡದಲ್ಲಿ ಬರಗು ಅಂತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಪ್ರಾಕ್ಟಿಕಲ್ ಎಕ್ಸಾಮಿಗೆ. ಫಿಕ್ಸ್ ಕ್ವಶನ್ ಇವೆಲ್ಲ 5ರಲ್ಲಿ 2 ಇಟ್ಟೇ ಇಡ್ತಾರೆ ಎಕ್ಸಾಮ್ ಅಲ್ಲಿ. ಅದು ಯಾವುದು ಅಂತ ಹೇಳಕ್ಕಾಗಲ್ಲ. ಇದು ಬ್ರೀಡ್ಸ್ ಬಫೆಲೋ ಬ್ರೀಡ್ಸ್ ಅಲ್ಲಿ ಪಂಡ್ರಾಪುರಿ ಅಂತ ಇದೆ. ಪಂಡ್ರಾಪುರಿ ಬಫೆಲೋ ಸುಮಾರು ಒಂದು ಸೋ ಮೆನಿ ಬಫೆಲೋಸ್ ಬ್ರೀಡ್ಸ್ಗಳಿದಾವೆ. ಪಿ ಪಿ ಟಿ ನಿಮ್ಗೆ ಅರ್ಥ ಆಗುತ್ತೆ ಅದು. ನಮ್ಮ ಪಿ ಪಿ ಟಿ ನಿಮಗೆ ಕೊಟ್ಟರೆ ಅದೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಚಾಪ್ಟರ್ ವೈಸ್ ಪಿ ಪಿ ಟಿ ಇರ್ತವೆ ನಮ್ಮ ಹತ್ರ, ನಾವು ಅದನ್ನು ಪ್ರೊವೈಡ್ ಮಾಡ್ತೀವಿ. ಅಲ್ಲಿ ತುಂಬ ಕನ್ಫ್ಯೂಸ್ ಆಗ್ಬಿಡ್ತಾರೆ ಸ್ಟೂಡೆಂಟ್ಸ್ಗಳೆಲ್ಲ, ತುಂಬ ಕನ್ಫ್ಯೂಸ್ ಆಗ್ತಾರೆ ಯಾವ ಥರ ಐಡೆಂಟಿಫೈ ಮಾಡಬೇಕು ನಾವು. ಪಂಡ್ರಾಪುರಿ ಆಗಲಿ, ಈಗ ನೀಲಿ ರಾವೆ ಆಗಲಿ, ಮುರ್ರಾ ಆಗಲಿ, ಸುಮಾರು ಮತ್ತೆ ಧಾರವಾಡ ಎಮ್ಮೆ ಆಗಲಿ, ಯಾವ ಥರ ಐಡೆಂಟಿಫೈ ಮಾಡಬೇಕು ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನಾವು ಕೆಲವೊಂದು ಟ್ರಿಕ್ಸ್ಗಳಿರ್ತವೆ, ಆ ಟ್ರಿಕ್ಸ್ನ ನೀವು ಎಕ್ಸ್ಪ್ಲೈನ್ ಮಾಡಬಲ್ಲೆ. ಈ ನೋಡಿ, ಈ ಹಾರ್ನ್ ಇದೆಯಲ್ಲ, ಪಂಡ್ರಪುರಿ ಹಾರ್ನು ತುಂಬ ಲಾಂಗ್ ಇರುತ್ತೆ. ತುಂಬ ಲಾಂಗ್ ಇರುತ್ತೆ ಇದು ಹಾರ್ನು. ಮತ್ತೆ ಹಾರ್ನು ನಿಮಗೆ ಜನರಲ್ ಆಗಿ ಹೇಳ್ತಿದ್ದೇನೆ ಇದನ್ನ. ಆಲ್ಮೋಸ್ಟ್ ಹಾರ್ನ ಕೆಂಪು ಕಲರ್ಗೆ ಪೇಂಟ್ ಮಾಡಿರ್ತಕ್ಕಂಥ ಇಮೇಜೇ ಇಟ್ಟಿರ್ತಾರಲ್ಲ ಎಕ್ಸಾಮ್ ಅಲ್ಲಿ. ಯಾಕೆಂದ್ರೆ ಯೂನಿವರ್ಸಲ್ ಇಮೇಜಸ್ಗಳಂತ ಇರ್ತವೆ ಒಂದಿಷ್ಟು. ಆ ಎಕ್ಸಾಮ್ ಅಲ್ಲಿ ಯೂನಿವರ್ಸಲ್ ಇಮೇಜಸ್ಗಳನ್ನೇ ಜಾಸ್ತಿ ತಗೊಳ್ಳೋದವರು. ಸೊ ಅದಕ್ಕೆ ಹಾರ್ನು ರೆಡ್ ಕಲರ್ ಪೇಂಟ್ ಮಾಡಿರ್ತಾರೆ. ಮತ್ತೆ ಲಾಂಗ್ ಸೈಜ್ ಇರುತ್ತೆ ಹಾರ್ನ್. ಅದು ಇವನ್ ಬೇರೆ ಕಲರ್ ಮಾಡಿರ್ಬೋದು, ಬೇರೆ ಕಲರ್ ಪೇಂಟ್ ಮಾಡಿರೋದು ತಂದು ಇಮೇಜ್ ಇಡ್ಬೋದು. ಬಟ್ ನೀವು ಮೇನ್ ಫಸ್ಟ್ ಒಂದೇ ಒಂದು ಕ್ಯಾರೆಕ್ಟರ್ ನೀವು ನೆನ್ಪಿಟ್ಕೋಬೇಕಂದ್ರೆ ಇಲ್ಲಿ ಈ ಹಾರ್ನ್ ಇದೆಯಲ್ಲ, ಹಾರ್ನ್ ತುಂಬಾ ಲಾಂಗ್ ಇರುತ್ತೆ. ಇದು ಬೇರೆ ಬಫೆಲೋ ಬ್ರೀಡ್ಗಳ ಕಂಪೇರ್ ಮಾಡಿದ್ರೆ ಇದು ತುಂಬಾ ಅಂದ್ರೆ ತುಂಬಾ ಹಾರ್ನ್ ಇರುತ್ತೆ. ಇದೇ ಮೇನ್ ಆಗಿ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಇದಕ್ಕೆ ಪಂಡ್ರಾಪುರಿ ಬಫೆಲೋ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪಂಡ್ರಾಪುರಿ ಎಮ್ಮೆ ಕನ್ನಡದಲ್ಲಿ.
ನೋಡಿ ಇಲ್ಲಿ ಇಮೇಜ್ ಕಾಣ್ತಿದೆ ನೋಡಿ, ಅದು ಬೇರೆ ಇಮೇಜ್. ನಾನು ತೋರಿಸಿರೋದು ಈ ಪ್ರೀವಿಯಸ್ ಸ್ಲೈಡ್ಸ್ ಹೋಯ್ತಲ್ಲ, ಸೊ ಅದು ಬೇರೆ ಇಮೇಜ್, ಇದು ಬೇರೆ ಇಮೇಜ್. ಬಟ್ ನೀವು ಐಡೆಂಟಿಫೈ ಮಾಡ್ಬೇಕಾಗಿರೋದು ಹೇಳಿದಿನಲ್ಲ ನೋಡಿ, ಇಲ್ಲಿ ಲಾಂಗ್ ಹಾರ್ನ್ ಇದೆ ಅಂತ ಹೇಳಿ, ಈ ತರ ಲಾಂಗ್ ಹಾರ್ನ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನೀವು ಟ್ರಿಕ್ ನೆನ್ಪಿಟ್ಕೋಬೇಕು. ಯಾವುದಕ್ಕೆ? ಪಂಡ್ರಾಪುರಿಗೆ ನೀವು ಐಡೆಂಟಿಫೈ ಮಾಡ್ಬೇಕಂದ್ರೆ ಈ ಟ್ರಿಕ್ ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಹಾ, ಈಗ ಇದು ಬಾಲ್ವಾರ್ಮು. ಇದು ಇದು ಯಾವ್ದಕ್ಕಂದ್ರೆ ಹತ್ತಿಗೆ, ಹತ್ತಿ ಬೆಳೆಯಲ್ಲಿ ಇರುತ್ತೆ ಇದು. ಹತ್ತಿ ಬೆಳೆಯಲ್ಲಿ ಮತ್ತೆ ಬೇರೆ ಬೇರೆ ರೆಡ್ ಗ್ರಾಮ್ ಅಲ್ಲೂ ಇರುತ್ತೆ, ಬೇರೆ ಬೇರೆ ಕ್ರಾಪ್ಸ್ ಮೇಲೆ ಇರುತ್ತೆ. ಬಟ್ ಇದು ಮೇನ್ ಆಗಿ ಹತ್ತಿ ಬೆಳೆಗೆ ಅಂತಾನೆ, ಹತ್ತಿ ಬೆಳೆಗೆ ತುಂಬಾ ಅಂದ್ರೆ ತುಂಬಾ yield ನ ಇದನ್ನು ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಬ್ಯಾಸಿಲಸ್ ಥೋರಂಜೆನ್ಸಿಸ್ ಅಂತ ಹೇಳಿ ಒಂದು ವೆರೈಟಿನ ಕಂಡುಹಿಡಿದ್ರು. ನಿಮ್ಗೆ ಸೆಕೆಂಡ್ ಪಿ ಯು ಓದಿರ್ತೀರ ನೀವು ಬಯೋಟೆಕ್ನಾಲಜಿ ಚಾಪ್ಟರ್ ಅಲ್ಲಿ. ಆ ಬ್ಯಾಸಿಲಸ್ ಥೋರಂಜೆನಿಸಿಸ್ಗೆ ಒಂದು ರೆಸಿಸ್ಟೆಂಟ್ ಆಗಿ ಇದು ಬಾಲ್ವಾರ್ಮ್ ರೆಸಿಸ್ಟೆಂಟ್ಗೋಸ್ಕರ ಬ್ಯಾಸಿಲಸ್ ಥೋರಂಜಿಸಿಸ್ ಕಂಡು ಹಿಡಿದಾರಲ್ಲ, ಅದೇ ಬಾಲ್ವಾರ್ಮ್ ಇದು. ಸೊ ಈ ಬಾಲ್ವಾರ್ಮು ಮತ್ತೆ ನಿಮಗೆ ಸಿಲ್ಕ್ ವಾರ್ಮು ಎರಡರಲ್ಲೂ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಬಾಲ್ವಾರ್ಮು ವೆನ್ ಕಂಪೇರ್ ಟು ಸಿಲ್ಕ್ ವಾರ್ಮು, ಬಾಲ್ವಾರ್ಮು ಬಾಡಿ ಸೈಜು ಸ್ವಲ್ಪ ದಪ್ಪಕ್ಕಿರುತ್ತೆ ಅಂಡ್ ಗ್ರೀನ್ ಕಲರ್ ಇರುತ್ತೆ ಇದು. ಸಿಲ್ಕ್ ವರ್ಮ್ ಇಮೇಜು ವೈಟ್ ಕಲರ್ ಇರುತ್ತೆ. ಸಿಲ್ಕ್ ವರ್ಮ್ ಇಮೇಜ್ ನಾನು ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ ತೋರಿಸ್ತೀನಿ. ಸೊ ಇದು ನೀವು ಏನಾಗಿ ಅರ್ಥ ಇದು ಟ್ರಿಕ್ನ ನೆನ್ಪಿಟ್ಕೊಳ್ಳೋ ಅದೊಂದು ವಿಧಾನ ಇದೆ ಇದರಲ್ಲಿ. ಬಾಲ್ವಾರ್ಮು ರೆಡ್ ಕಲರ್, ಗ್ರೀನ್ ಕಲರ್ ಇರುತ್ತೆ, ಸಾರಿ ಗ್ರೀನ್ ಕಲರ್ ಇರುತ್ತೆ. ಬಾಡಿ ಸೈಜು ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಐ ಪಾರ್ಟ್ ನೋಡಿ, ಇಲ್ಲಿ ಐ ಪಾರ್ಟ್ ಹೆಂಗಿದೆ, ಕ್ಲಿ ಐ ಪಾರ್ಟ್ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಬಟ್ ಅದ್ರಲ್ಲಿ ಹಂಗಿಲ್ಲ, ಸಿಲ್ಕ್ ವಾರ್ಮ್ ಅಲ್ಲಿ ಕ್ಲಿಯರ್ ಆಗಿ ಐ ಪಾರ್ಟ್ ಕಾಣಲ್ಲ. ಮತ್ತೆ ಬಾಡಿ ಮೇಲೆ ಈ ತರ ಗ್ರೀನ್ ಪ್ಯಾಚ್, ಗ್ರೀನ್ ಗ್ರೀನ್ ಸರ್ಫೇಸು ಗ್ರೀನ್ ಕಲರ್ ಇರುತ್ತಲ್ಲ, ಗ್ರೀನ್ ಕಲರ್ ಅಲ್ಲಿ ಚಿಕ್ 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 ಬ್ಲ್ಯಾಕ್ ಕಲರು ಸ್ಟ್ರಿಪ್ ತರ ಬಂದಿರುತ್ತೆ ನೋಡಿ. ಈ ತರ ಸ್ಟ್ರಿಪ್ ತರ ಬಂದಿರುತ್ತೆ ನೋಡಿ. ಇದೇ ಮೇನ್ ಆಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಇದರಲ್ಲಿ. ಬೇರೆ ಬೇರೆದು ಗ್ರೀನ್ ಕಲರ್ ಇಮೇಜಸ್ಗಳು ತಂದಿಟ್ಬಿಡ್ತಾರಲ್ಲಿ. ಯಾವುದು ಈಗ ಬೇರೆ ಬೇರೆ ಲೈಕ್ ಹೆಲಿಕಾಪ್ಟರ್ ಫಾರ್ನಿಚರ್ ಅಂತ ಬರುತ್ತೆ, ಅದೆಲ್ಲ ತಂದು ಇಟ್ಬಿಡ್ತಾರೆ. ಅದು ಇದೇ ತರ ಇರುತ್ತೆ ನೋಡಕ್ಕೆ. ಬಟ್ ಅಲ್ಲಿ ನೀವು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಇದನ್ನ ನೀವು ಹೇಳ್ತಿದ್ರು ಟ್ರಿಕ್ಸ್ಗಳನ್ನ, ಇದನ್ನೆಲ್ಲ ನೀವು ಮೇನ್ ಆಗಿ ಒಂದರಲ್ಲಿ ಬರ್ದಿಟ್ಕೊಂಡ್ಬಿಡಿ, ನೆನಪಾಗ್ಲಿಲ್ಲ ಅಂದ್ರೆ ಇನ್ ಕೇಸ್ ನೀವು ನೋಡುವಾಗ ಸ್ಲೈಡ್ಸ್ನ ಮೂವ್ ಮಾಡ್ಕೊಂಡು ನಾನು ಏನು ಪಾಯಿಂಟ್ಸ್ ಹೇಳಿರ್ತೀನಿ ಅದನ್ನ ನೋಟ್ ಮಾಡ್ಕೊಂಡು ಅದನ್ನ ನೀವು ನೋಡ್ಕೊಂಡು ಹೋದ್ರೆ ನಿಮಗೆ ಅದು ಈಸಿಯಾಗಿ ನೆನಪಿರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಇದು ನೋಡಿ, ಇದು ಬೇರೆದು ಇಮೇಜ್, ಇದು ಅದರದ್ದೇ ಬೇರೆ ಇಮೇಜ್ ಸೇಮ್ ಇದೆ. ನಾನು ಹೇಳಿದ್ದೀನಲ್ಲ, ಈ ತರ ಗ್ರೀನ್ ಕಲರ್ ಇದೆ. ಆ, ಮತ್ತೆ ಸ್ಟ್ರಿಪ್ಸ್ ಇರ್ತವೆ, ಈ ತರ ಸಣ್ಣ 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 ಲೈನ್ ಇರ್ತವೆ. ಇದು ಲೈನ್, ಇದು ನೋಡಿ ಬ್ಲಾಕ್ ಕಲರ್, ಇಲ್ಲೂ ಲೈನ್ ಇದೆ, ಇಲ್ಲೂ ಲೈನ್ ಇದೆ, ಇಲ್ಲೂ ಲೈನ್ ಇದೆ. ಸೊ ಇಲ್ಲಿ ನೋಡಿ ಐ ಪಾರ್ಟ್ ಕ್ಲಿಯರ್ ವಿಸಿಬಲ್ ಕಾಣ್ತಿದೆ, ಕ್ಲಿಯರ್ ವಿಸಿಬಲ್ ನೋಡಿ. ಇಲ್ಲಿ ಐ ಪಾರ್ಟ್ ನೋಡಿ, ಐ ಪಾರ್ಟ್ ಕ್ಲಿಯರ್ ಆಗಿ ವಿಸಿಬಲ್ ಕಾಣ್ತಿದೆ. ಸೊ ಈ ತರ ಬ್ಲಾಕ್ ಸ್ಟ್ರಿಪ್ಸ್ ಇರ್ತವೆ. ಸೊ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಇದು ಅಷ್ಟೊಂದೇನು ಕನ್ಫ್ಯೂಸ್ ಆಗಲ್ಲ. ಇಂಥದ್ದು ಸುಮಾರು ಬೇರೆ ಬೇರೆ ಸೋ ಮೆನಿ ಟ್ರಿಕ್ಸ್ ಇದಾವೆ. ಅದು ನೀವು ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಆದ್ರೆ ವಿಲ್ ಗೈಡ್ ಯು. ಕಡಿಮೆ ಅಂದ್ರೂ ಮಿನಿಮಮ್ 192 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ನಮ್ಮ ಕ್ಲಾಸಸ್. ಆ ಥರ ನೀವು ಪ್ರಿಪೇರ್ ಮಾಡ್ತೀವಿ ನಾವು, ಏನ್ ಪ್ರಾಬ್ಲಮ್ ಇಲ್ಲ. ಹೇಳಿದ್ದಲ್ಲ ನಿಮಗೆ ಸಿಲ್ಕ್ ವರ್ಮ್, ಸಿಲ್ಕ್ ವರ್ಮ್ ಅಲ್ಲಿ ನೋಡಿ ಐಸ್ ಏನಾದರೂ ಕ್ಲಿಯರ್ ಆಗಿ ವಿಸಿಬಲ್ ಕಾಣ್ತಿದೆಯಾ? ಇಲ್ಲಿ ಐಸ್ ಯಾವುದೇ ಕಾರಣಕ್ಕೂ ಕಾಣ್ತಿಲ್ಲ. ಬಟ್ ಇಲ್ಲಿ ನಾವು ಮೇನ್ ನೆನ್ಪಿಟ್ಕೋಬೇಕಾಗಿರೋ ಇಲ್ಲಿ ವಿಷಯ ಏನಂದ್ರೆ, ಈ ತರ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್ ಇರ್ತವೆ ಪ್ರತಿಯೊಂದರಲ್ಲೂ, ಪ್ರತಿಯೊಂದು ಪಾರ್ಟ್. ಈ ಕೆಲವೊಂದು ಇಲ್ಲಿ ನೋಡಿ ಮೇಲ್ಗಡೆ ಈ ತರ ಪಾರ್ಟ್ಗಳನ್ನ ಸಪ್ರೇಟ್ ಸಪ್ರೇಟ್ ಪಾರ್ಟ್ಗಳಿದ್ವಾ, ಈ ಪಾರ್ಟ್ ಅಲ್ಲಿ ಬಾಲ್ವಾರ್ಮ್ ಅಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಸ್ವಲ್ಪ ಲಾಂಗ್ ಇತ್ತು, ಲೆಂತ್ ಇತ್ತು. ಬಟ್ ಇದರಲ್ಲಿ ಇಲ್ಲ, ಈ ತರ ರೌಂಡ್ ಶೇಪ್ ಇದೆ, ವೈಟ್ ಕಲರ್ ಇದೆ. ರೌಂಡ್ ಶೇಪ್ ವೈಟ್ ಕಲರ್ ಇದೆ ನೋಡಿ, ಇದು ಈ ತರ ರೌಂಡ್ ಶೇಪ್ ವೈಟ್ ಕಲರ್ ಇದೆ. ಮತ್ತೆ ಬಾಡಿ ಶೇಪ್ ಹೇಳಿದೆ ನಾನು, ಬಾಡಿ ಶೇಪ್ ತುಂಬಾ ಅಂದ್ರೆ ತುಂಬಾ ಲೆಂತಿ ಇರುತ್ತೆ. ವೆನ್ ಕಂಪೇರ್ ಟು ಬಾಲ್ ವಾರ್ಮು, ಈ ಬಾಡಿ ಶೇಪ್ ಇದೆಯಲ್ಲ, ಬಾಡಿ ಶೇಪ್ ಸ್ವಲ್ಪ ಉದ್ದ ಇರುತ್ತೆ ಬಾಡಿ ಶೇಪ್ ಉದ್ದ ಇರುತ್ತೆ. ನೋಡಕ್ ಬಾಡಿ ಲೆಂತ್ ಕೂಡ ಜಾಸ್ತಿ ಇರುತ್ತೆ. ಇದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ ಇದು. ಸಿಲ್ಕ್ ವಾರ್ಮ್ ಇಂಪಾರ್ಟೆಂಟ್, ಇದು ರೇಷ್ಮೆ ಹುಳು ಅಂತಾರೆ ಕನ್ನಡದಲ್ಲಿ. ನೋಡಿ ಇದು ಕಾಣ್ತಿದೆ ನೋಡಿ, ಇಲ್ಲಿ ನೋಡಿ ಯಾವ ತರ ಇದೆ. ಇಲ್ಲಿ ಬ್ಲಾಕ್ ಹೋಲ್ಸ್ ಇದೆ ನೋಡಿ, ನೀಟಾಗಿ ಕಾಣ್ತಿದೆ. ಇಲ್ಲಿ ಬ್ಲಾಕ್ ಹೋಲ್ಸ್ ಇದೆ ನೋಡಿ, ಇಲ್ಲಿ ಈ ತರ ಬ್ಲಾಕ್ ಹೋಲ್ಸ್ ಇದೆ ನೋಡಿ, ಕ್ಲೀನ್ ಆಗಿ ಕಾಣ್ತಿದೆ ನೋಡಿ. ಇಲ್ಲಿ ಬ್ಲಾಕ್ ಹೋಲ್ಸ್ ಈ ತರ ತರ. ಇದು ಆಕ್ಚುಲಿ ಯಾವ್ದಕ್ಕೆ ರೇರ್ ಮಾಡ್ತಾರಂದ್ರೆ, ಮಲ್ಬೆರಿ ಪ್ಲಾಂಟ್ಸ್ ನ ಯೂಸ್ ಮಾಡಿಕೊಂಡು, ಇದು ಮಲ್ಬೆರಿ ಪ್ಲಾಂಟ್ಸ್ ನ ತಿನ್ನುತ್ತಿದ್ದು, ಈಟ್ ಮಾಡುತ್ತೆ ಇದು. ಸಿಲ್ಕ್ ವರ್ಮ್ ಇದೆಯಲ್ಲ, ಮಲ್ಬೆರಿ ಪ್ಲಾಂಟ್ಸ್ ನ ಈಟ್ ಮಾಡಿ ಕಕೂನ್ಸ್ ನ, ಈ ತರ ಕಕೂನ್ಸ್ ನ ರೆಡಿ ಮಾಡುತ್ತೆ. ಈ ತರ ಕಕೂನ್ಸ್ ರೆಡಿ ಮಾಡಿದ್ರೆ ಈ ಕಕೂನ್ಸ್ ನ
ಪ್ರೊಸೆಸಿಂಗ್ ಮಾಡಿ ನಾವು ರೇಷ್ಮೆ ಬಟ್ಟೆ ನಾವು ಮಾಮೂಲಿ ರೇಷ್ಮೆ ಬಟ್ಟೆ ಸಿಗ್ತಾವಲ್ಲ, ಆ ರೇಷ್ಮೆ ಬಟ್ಟೆನ ಇದರಿಂದನೇ ತಯಾರು ಮಾಡ್ತಾರೆ. ಈ ಮಲ್ಬೆರಿ ಲೀವ್ಸ್ನ ಇದು ಸಿಲ್ಕ್ ವರ್ಮ್ ತಿಂದ್ರೆ ಈ ತರ ಕಕುನ್ಸ್ ರೆಡಿ ಆಗುತ್ತೆ. ಈ ಕಕುನ್ಸ್ನ ಪ್ರೊಸೆಸಿಂಗ್ ಮಾಡಿ ಇಂಡಸ್ಟ್ರಿಯಲ್ಲಿ ಪ್ರೊಸೆಸಿಂಗ್ ಮಾಡಿ ರೇಷ್ಮೆ ಬಟ್ಟೆನ ತಯಾರು ಮಾಡ್ತಾರೆ. ಇದು ಕಮರ್ಷಿಯಲ್ ಕ್ರಾಪ್. ಈಗ ಕಮರ್ಷಿಯಲ್ ಕ್ರಾಪ್ ಈಗ ನಮ್ಮ ಕರ್ನಾಟಕದಲ್ಲಿ ರಾಮನಗರದಲ್ಲಿ ಜಾಸ್ತಿ ಬೆಳೀತಾರೆ. ಫಸ್ಟ್ ಅಲ್ಲಿ ರಾಮನಗರದಲ್ಲೇ ಇರೋದು ಇದು, ಅತಿ ಹೆಚ್ಚು ಬೆಳೆಯೋದು ರಾಮನಗರದಲ್ಲಿ. ಇದು ಮೇನ್ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಬೇಕು. ಈ ತರ ಸಪರೇಟ್ ಆಗಿ ಸಿರಿಕಲ್ಚರ್ ಪಾರ್ಟ್ ಅಲ್ಲಿ ತುಂಬಾ ಸಪರೇಟ್ ಸಪರೇಟ್ ಬೇರೆ ಬೇರೆ ಚಂದ್ರಿಕೆ ಇರುತ್ತೆ, ಲೈಕ್ ಮತ್ತೆ ಬೇರೆ ಬೇರೆ ಪಾರ್ಟ್ಗಳಿರ್ತವೆ, ಕಕುನ್ಸು ಇರುತ್ತೆ, ಸುಮಾರು ಬೇರೆ ಬೇರೆ ಪಾರ್ಟ್ಸ್ಗಳಿದೆ. ಸಿರಿಕಲ್ಚರ್ ಬಂದ್ರೆ ನೀವು ರೆಗ್ಯುಲರ್ ಕ್ಲಾಸಸ್ ಬಂದ್ರೆ ಸಪರೇಟ್ ಚಾಪ್ಟರ್ ವೈಸ್ PPT ಇರುತ್ತೆ. ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಟ್ರಿಕ್ಸ್ ಹೇಳ್ತೀವಿ ನಿಮ್ಗೆ ಯಾವ ತರ ನೆನ್ಪಿಟ್ಕೋಬೇಕು ಅಂತ ಹೇಳಿ. ಇದು ಫಾಕ್ಸ್ಟೈಲ್ ಮಿಲ್ಲೆಟ್. ಇದು ಫಾಕ್ಸ್ಟೈಲ್ ಮಿಲ್ಲೆಟ್ 5 ಮಿನಿಟ್ಸ್ ಇದಾವೆ ಅಂತ ಹೇಳಿದ್ನಲ್ಲ, 5 ಮಿನಿಟ್ಸ್ ಇದು ಒಂದು ಫಾಕ್ಸ್ಟೈಲ್ ಮಿಲ್ಲೆಟ್ಸ್. ಈ ತರ ತೆನೆನೂ ಇಡ್ಬೋದು, ಅವರು ಹೇಳಕ್ಕಾಗಲ್ಲ. ಸ್ಪೈಕ್ಲೆಟ್ಸ್ ಅಂತಾರೆ ಇದಕ್ಕೆ. ಸ್ಪೈಕ್ಲೆಟ್ಸ್ ಈ ತರ ಸ್ಪೈಕ್ಲೆಟ್ಸ್ ನೋಡಿ, ಈ ತರ ರೌಂಡ್ ಸ್ಪೈಕ್ಲೆಟ್ಸ್ ಇರ್ತವೆ, ಈ ತರ ಸ್ಪೈಕ್ಲೆಟ್ಸ್ ಇರ್ತವೆ. ಮತ್ತೆ ಇದು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂದ್ರೆ ನರಿ ಬಾಲ ಇರುತ್ತಲ್ಲ, ಫಾಕ್ಸ್ ಟೇಲ್ ತರ ಇದು ಇರುತ್ತೆ, ಅದಕ್ಕೋಸ್ಕರ ಇದಕ್ಕೆ ಫಾಕ್ಸ್ ಟೇಲ್ ಅಂತ ಇರುತ್ತೆ. ಇದು ನರಿ ಬಾಲ ನೋಡಿ, ಇದೇ ತರ ನರಿ ಬಾಲ ಇರುತ್ತೆ, ನರಿ ಬಾಲ ತರನೇ ಇರುತ್ತೆ. ಇದು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಹೇಳಿ, ಕನ್ನಡದಲ್ಲಿ ನವಣೆ ಅಂತ ಆ, ಹೇಳ್ತಾರೆ. ನಿಮಗೆ ಕನ್ನಡದಲ್ಲಿ ಇರುತ್ತೆ ಆಪ್ಷನ್, ಅಲ್ಲಿ ಇಂಗ್ಲಿಷಲ್ಲೂ ಇರುತ್ತೆ. ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ನೀವು ಅದನ್ನ ನೀವು ಅಲ್ಲಿ ಟಿಕ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ ಎಕ್ಸಾಮ್ ಅಲ್ಲಿ. ಫಾಕ್ಸ್ಟೈಲ್ ಮಿಲೆಟ್. ಬಟ್ ನಿಮಗೆ ಸೀಡ್ಸ್ ಬಂದಾಗ ನಿಮ್ಗೆ ಯಾವ ತರ ನೆನ್ಪಿಟ್ಕೋಬೇಕಂದ್ರೆ, ಸೀಡ್ಸ್ ಅಲ್ಲಿ ಮೇನ್ ಆಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು, ಸೀಡ್ಸ್ ನ ಇಟ್ಟಿರ್ತಾರೆ ಅವ್ರು, ಲೈವ್ ಆಗಿ ಇಟ್ಟಿರ್ತಾರೆ. ಆ ಸೀಡ್ಸ್ ಅಲ್ಲಿ ಡಸ್ಟ್ ಇರುತ್ತೆ, ಲೈಕ್ ಈ ತರ ಉದ್ದಕ್ಕಿದೆಯಲ್ಲ ಸ್ಟಿಕ್ ಇರುತ್ತೆ. ಮತ್ತೆ ಸಿಪ್ಪೆಗಳು ಇದು ಈ ಮೇಲ್ಗಡೆ ಇದೆಯಲ್ಲ, ಈ ಮೇಲ್ಗಡೆ ಇರ್ತಕ್ಕಂಥ ಸೀಡ್ಸ್ ಮೇಲೆ ಇರ್ತಕ್ಕಂಥ ಸಿಪ್ಪೆ ಜಾಸ್ತಿ ಇರುತ್ತೆ, ಸಿಪ್ಪೆಗಳು ಬಿಟ್ಕೊಂಡಿರುತ್ತೆ. ಲೇಯರ್ ಇರುತ್ತಲ್ಲ, ಸೀಡ್ಸ್ ಲೇಯರ್ ಮೇಲ್ಗಡೆ ಇರುತ್ತಲ್ಲ ಅದು, ಸೊ ಅದು ಬಿಟ್ಕೊಂಡಿರುತ್ತೆ, ಸ್ಟಿಕ್ ಇರುತ್ತೆ. ಮತ್ತೆ ಬ್ಲ್ಯಾಕ್ ಕಲರು, ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಕಲರ್ ಸೀಡ್ಸ್ಗಳಿರ್ತವೆ. ಒಂಥರ ಏನೋ ಡಿಸೀಸ್ ತರ ಇರುತ್ತೆ. ಸೊ ಇದನ್ನೇ ನೀವು ಮೇನ್ ಆಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋ ಟ್ರಿಕ್. ಇದರಲ್ಲಿ ನಿಮಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ ನೋಡಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ ನೋಡಿ ಇಲ್ಲಿ. ಹಾ, ಇಲ್ಲಿದೆ ನೋಡಿ. ನೋಡಿ ಅದು ಸೀಡ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ತರ ಡಸ್ಟ್ ಇದೆ ಅಂತ ಹೇಳಿ. ಇಲ್ಲಿ ಇದೆಲ್ಲ ಡಸ್ಟ್ ಇದೆ ಆಕ್ಚುಲಿ, ಇದೇನು ಯೂಸ್ ಇಲ್ಲ. ಈ ತರ ಉದ್ದಕ್ಕೆ ಸ್ಟಿಕ್ ಇರೋದು, ಮತ್ತೆ ಇಲ್ಲಿ ಮೇಲ್ಗಡೆ ಸಿಪ್ಪೆ ಅಂತ ಹೇಳಿದ್ನಲ್ಲ ನಾನು, ಈ ತರ ಸಿಪ್ಪೆನೇ ಇವೆಲ್ಲ ಸಿಪ್ಪೆ ಇರುತ್ತೆ ನೋಡಿ, ಇದೆಲ್ಲ ಸಿಪ್ಪೆನೇ ಇದು. ಮತ್ತೆ ಬೇರೆ ಬೇರೆ ಕಡ್ಡಿಗಳು ಕಸ ಅಂತರ ಇರುತ್ತಲ್ಲ, ಸೊ ಆ ತರ ಇರುತ್ತೆ. ಅದೇ ನೆನ್ಪಿಟ್ಕೋಬೇಕು. ನಮ್ಗೇನು ಜನರಲ್ ಆಗಿ ಏನೋ ಒಂದು ಟ್ರಿಕ್ ಬೇಕು, ಇದೇ ತರ ನೆನ್ಪಿಟ್ಕೋಬೇಕು ಇದಕ್ಕೆ. ಬೇರೆ ಬೇರೆ ಬ್ಲ್ಯಾಕ್ ಕಲರ್ ನೋಡಿ, ಬ್ಲ್ಯಾಕ್ ಕಲರ್ ಸೀಡ್ಸ್ ಇರ್ತವೆ, ಈ ತರ ಸ್ವಲ್ಪ ಡಸ್ಟ್ ತರ ಇರುತ್ತೆ. ಯಾವುದಕ್ಕೆ? ಫಾಕ್ಸ್ಟೈಲ್ ಮಿಲೆಟ್, ಕನ್ನಡದಲ್ಲಿ ನವಣೆ ಅಂತಾರೆ. ಆರಾಮಾಗಿ ನೀವು ನೆನ್ಪಿಟ್ಕೋಬೇಕಿದು, ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. 10 ಸರಿ ಕ್ಲಾಸ್ ಮಾಡ್ತೀವಿ ನಾವು. ನೀವು ಕನ್ಫ್ಯೂಸ್ ಆದ್ರೆ ನಮಗೆ ನೀವು ಗ್ರೂಪಲ್ಲಿ ನಾವು ಮಾರ್ಕ್ ಟೆಸ್ಟ್ ಮಾಡುವಾಗ ಡಿಸ್ಕಷನ್ ಇರುತ್ತೆ, ಆವಾಗ ನೀವು ಹೇಳಿದ್ರೆ ನಾವು ಒಂದೇ ಕ್ಲಾಸಸ್ನ 10 ಸರಿನೂ ಮಾಡಕ್ ರೆಡಿ ಇದೀವಿ. ಒಟ್ಟಿನಲ್ಲಿ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಎಕ್ಸಾಮ್ ಅಲ್ಲಿ, ಅದೇ ನಮ್ಮ ಇಂಟೆನ್ಷನ್ ಮೇನ್ ಆಗಿರೋದಿಲ್ಲಿ. ಇದು AI ಗನ್ನು, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ವೆಟರನಿ ಪಾರ್ಟ್ ಅಲ್ಲಿ ಬರುತ್ತೆ. ಸೆಮೆನ್ನ ಬುಲ್ಲಿಂದ ಸೆಮನ್ನ ಕಲೆಕ್ಟ್ ಮಾಡಿ ಸೆಮೆನ್ನ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿ ಇದು ಕ್ಯಾಟಲ್ಸ್ನ ಪ್ರೆಗ್ನೆನ್ಸಿ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಅಂತ ಹೇಳಿ ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಸೆಮೆನ್ನ ಕಲೆಕ್ಟ್ ಮಾಡಿ ಸೆಮೆನ್ನ ಕೌಗಳಿಗೆ ಇಂಜೆಕ್ಟ್ ಮಾಡಕ್ಕೆ ಇದು ಯೂಸ್ ಆಗುತ್ತೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಅಂತ ಹೇಳಿ. ಇದು ಫುಲ್ ಫಾರ್ಮು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಅಂತ ಹೇಳಿ. ಇದಕ್ಕೇನು ಕ್ಯಾರೆಕ್ಟರ್ ಅಷ್ಟೊಂದೇನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾವುದೆಲ್ಲ ತಂದು ಇಮೇಜ್ಗಳನ್ನೇ ತಂದಿಡ್ತಾರೆ, ಇಂಥವೆಲ್ಲ ಲೈವ್ ಸ್ಪೆಸಿಮೆನ್ಸ್ ತಂದಿಡಲ್ಲ, ನಿಮ್ಗೆ ಇಮೇಜ್ಗಳನ್ನೇ ತಂದಿಡ್ತಾರೆ. ಸೊ ಇಮೇಜ್ ನೋಡಿ ನೀವು ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಅಂತೇಳಿ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಇಂಜೆಕ್ಷನ್ ಪಾರ್ಟ್ ತರ ಇರುತ್ತೆ ನೋಡಿ, ಇದರಲ್ಲಿ ಸೆಮನ್ನ ಕಲೆಕ್ಟ್ ಮಾಡ್ತಾರೆ, ಈ ರೀಸನ್ ಸೆಮನ್ನ ಕಲೆಕ್ಟ್ ಮಾಡಿ ಇದು ಪ್ರೆಶ್ ಮಾಡಿದ್ರೆ, ಈ ತರ ಪ್ರೆಶ್ ಮಾಡಿದ್ರೆ ಸೊ ಅದು ಇಂಜೆಕ್ಟ್ ಆಗ್ಬಿಡುತ್ತೆ. ಇದು ಈ ತರ ಪ್ರೆಶ್ ಮಾಡಿದ್ರೆ ಇಂಜೆಕ್ಟ್ ಆಗ್ಬಿಡುತ್ತೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್. ರಿಯೋ ಡಿಸ್ಕಲರ್, ಆರ್ಟಿಕಲ್ಚರ್ ಪಾರ್ಟ್ ಅಲ್ಲಿ ಆರ್ನಮೆಂಟಲ್ ಪ್ಲಾಂಟ್ಸ್ ಅಂತ ಬರುತ್ತೆ. ಆರ್ನಮೆಂಟಲ್ ಪ್ಲಾಂಟ್ಸ್ ಅಲ್ಲಿ ರಿಯೋ ಡಿಸ್ಕಾಲರ್ ಅಂತ ಹೇಳಿ ಆರ್ಟಿಕಲ್ಚರ್ ಸೆಂಟರ್ಗಳಿದಾವಲ್ಲ, ಆರ್ಟಿಕಲ್ಚರ್ ಕಾಲೇಜ್ ಸೆಂಟರ್ಗಳಲ್ಲಿ, ಆ ಕಾಲೇಜಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು, ಕಂಪಲ್ಸರಿ ಇಟ್ಟೇ ಇಡ್ತಾರೆ ಎಕ್ಸಾಮ್ ಅಲ್ಲಿ. ಇದನ್ನ ಯಾವ ತರ ಐಡೆಂಟಿಫೈ ಮಾಡ್ಬೇಕಂದ್ರೆ, ಅಪ್ಪರ್ ರೀಜಿಯನ್ ಗ್ರೀನ್ ಕಲರ್ ಇರುತ್ತೆ, ಡೌನ್ ಸೈಡ್ ರೀಜಿಯನ್ ರೆಡ್ ಕಲರ್ ಇರುತ್ತೆ, ರಿಯೋ ಡಿಸ್ಕಲರ್ ಅಂತೇಳಿ.
ಪ್ಲಾಂಟ್ ನ ನೋಡಿದ್ರೆ ಗೊತ್ತಾಗುತ್ತೆ. ಅಪ್ಪರ್ ರೀಜಿಯನ್ ಗ್ರೀನ್ ಕಲರು, ಡೌನ್ ಸೈಡ್ ರೀಜಿಯನ್ ರೆಡ್ ಕಲರ್, ಫುಲ್ ರೆಡ್ ಇರಲ್ಲ, ಪರ್ಪಲ್, ಲೈಕ್ ಪರ್ಪಲ್ ತರ ಇರುತ್ತೆ ಇದು. ಪರ್ಪಲ್ ತರ ಅಕೇಶಿಯಾ ನೋಡಿದಾರಲ್ಲ, ಅಕೇಶಿಯಾ ತರನೇ ಪ್ಲಾಂಟ್, ಬಟ್ ಚಿಕ್ಕದಿರುತ್ತೆ ಇದು, ಚಿಕ್ಕದಿರುತ್ತೆ. ಮೇಲ್ಗಡೆ ಪಾರ್ಟು ಗ್ರೀನ್ ಕಲರ್ ಇರುತ್ತೆ, ಈ ಪಾರ್ಟ್ ಗ್ರೀನ್ ಕಲರ್ ಇರುತ್ತೆ. ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟು ಪರ್ಪಲ್ ಕಲರ್ ಇರುತ್ತೆ, ರಿಯೋಡಿಸ್ ಕಲರ್ ಅಂತ ಹೇಳಿ. ನಿಮಗೆ ಮಾರ್ಕ್ ಕಂಟಿನ್ಯೂಸ್, ನಮ್ಗೆ ಮಾರ್ಕ್ ಅಟೆಂಡ್ ಆಗಿ ನಿಮ್ಗೆ ಅಲ್ಲೇ ಪರ್ಫೆಕ್ಟ್ ಮಾಡಿಸ್ಬಿಡ್ತೀವಿ ನಾವು. ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ನಿಮ್ಗೆ ಯಾವ್ದಾದ್ರು ಕನ್ಫ್ಯೂಸ್ ಆದರೆ, ಹಾಗೇ ಕಂಟಿನ್ಯೂಸ್ಲಿ ವಿ ಆರ್ ರಿಪೀಟಿಂಗ್ ಮೀನ್ಸ್ you will get easily will get marks in the exam, don't worry. ಅರೇಲಿಯಾ ಇದು ಆರ್ನಮೆಂಟಲ್ ಪ್ಲಾಂಟ್ಸ್. ಇದು ಆರ್ಟಿಕಲ್ಚರ್ ಪಾರ್ಟ್ ಅಲ್ಲೇ ಇದು ಆರ್ನಮೆಂಟಲ್ ಪ್ಲಾಂಟ್ಸ್ ಬರುತ್ತೆ. ಇಲ್ಲಿ ನೋಡಿ, ನಿಮಗೆ ಅರೇಲಿಯಾ ಯಾವ ತರ ಐಡೆಂಟಿಫೈ ಮಾಡ್ಬೇಕಂತ ನಾನು ಇಲ್ಲಿ ಒಂದು ಟ್ರಿಕ್ಸ್ ಹೇಳ್ತೇನೆ ನಿಮಗೆ. ಅರೇಲಿಯ ಲೀಫ್, ನೀವು ಲೀಫ್ ಮಾರ್ಜಿನ್ ನೋಡಿ, ಲೀಫ್ ಮಾರ್ಜಿನ್ ಸ್ಪೈನಿ ಸ್ಟ್ರಕ್ಚರ್ ಇದೆ ನೋಡಿ ಇಲ್ಲಿ, ಈ ತರ ಸ್ಪೈನಿ ಸ್ಟ್ರಕ್ಚರ್ ಇದೆ ನೋಡಿ. ನೀವು ಮ್, ನೋಡಿ, ಈ ತರ ಸ್ಪೈನಿ ಸ್ಟ್ರಕ್ಚರ್ ಇದೆ. ಲೀಫು ಎಡ್ಜ್ ಅಲ್ಲಿ ಈ ತರ ಸ್ಪೈನಿ ಸ್ಟ್ರಕ್ಚರ್ ಬಂದಿರುತ್ತೆ. ಸ್ಪೈನಿ ಸ್ಟ್ರಕ್ಚರ್ ಬಂದಿರುತ್ತಲ್ಲ, ಇದನ್ನೇ ಮೇನ್ ಕ್ಯಾರೆಕ್ಟರ್ ನೀವು ಐಡೆಂಟಿಫೈ ಮಾಡ್ಬೇಕಾಗಿರೋದು ಇಲ್ಲಿ ಅರೇಲಿಯಾ ಪ್ಲಾಂಟ್ಸ್ ನ. ಅರೇಲಿಯಾ ಪ್ಲಾಂಟ್ಸ್ ಸ್ವಲ್ಪ ಚಿಕ್ಕದಿರುತ್ತೆ, ಅಷ್ಟೊಂದೇನು ದೊಡ್ಡದಿರಲ್ಲ. ಈ ತರ ಸ್ಪೈನಿ ಸ್ಟ್ರಕ್ಚರ್ ಇರುತ್ತೆ ಸರೌಂಡಿಂಗ್ ಪಾರ್ಟ್. ಮತ್ತೆ ಅರೇಲಿಯಾದಲ್ಲಿ ಎರಡು ಪಾರ್ಟ್ ಇರುತ್ತೆ, ಎರಡು ಪ್ಲಾಂಟ್ಸ್ ಇರುತ್ತೆ, ವೆರಿಗೇಟೆಡ್ ಅರೇಲಿಯಾ ಮತ್ತೆ ಅರೇಲಿಯಾ. ಇದು ವೆರಿಗೇಟೆಡ್ ಅರೇಲಿಯಾ. ವೆರಿಗೇಟೆಡ್ ಅರೇಲಿಯಾ ಯಾವ ತರ ಐಡೆಂಟಿಫೈ ಮಾಡ್ಬೇಕಂದ್ರೆ, ಲೀಪ್ ಸರೌಂಡಿಂಗ್ ಎಡ್ಜ್ ಅಲ್ಲಿ ವೈಟ್ ಕಲರ್ ಬಂದಿರುತ್ತೆ ನೋಡಿ, ಈ ತರ. ಇಲ್ಲಿ ನೋಡಿ, ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ವೈಟ್ ಕಲರ್ ಇದೆ. ಬಟ್ ಇನ್ನೊಂದು ಇಮೇಜ್ ಅನ್ನು ತೋರಿಸ್ತೀನಿ ಈಗ ನಿಮಗೆ. ಈ ತರ ವೈಟ್ ಬಂದಿರುತ್ತೆ, ಇದು ವೆರಿಗೇಟೆಡ್ ಅರೇಲಿಯಾ. ಸ್ಪೈನಿ ಸ್ಟ್ರಕ್ಚರ್ ಇರುತ್ತೆ ಸರೌಂಡಿಂಗ್, ಲೀಪ್ ಪಾರ್ಟ್ ಸರೌಂಡಿಂಗ್ ಎಲ್ಲ ಸ್ಪೈನಿ ಸ್ಟ್ರಕ್ಚರ್ ಇರುತ್ತೆ, ಕಾಣುತ್ತೆ ನೋಡಿ. ಸ್ಪೈನ್ ಸ್ಟ್ರಕ್ಚರ್ ಇರುತ್ತೆ. ಆ, ಇಲ್ಲಿ ನೋಡಿ, ಈಗ ಗೊತ್ತಾಗುತ್ತೆ ನೋಡಿ ನಿಮಗೆ. ಇಲ್ಲಿ ನೋಡಿ, ಇದು ಅರೇಲಿಯಾ, ಜಸ್ಟ್ ಅರೇಲಿಯಾ ಇದು. ವೆರಿಗೇಟೆಡ್ ಅರೇಲಿಯಾ ಹೇಳಿದ್ನಲ್ಲ, ನಮಗೆ ಇಷ್ಟೊತ್ತು ಹೇಳಿದ್ನಲ್ಲ, ಈ ತರ ವೈಟ್ ವೈಟ್ ಪ್ಯಾಚಸ್ ಇರುತ್ತೆ ಅಂತೇಳಿ. ಬಟ್ ಜಸ್ಟ್ ಅರೇಲಿಯಾಗೆ ಇದಕ್ಕೂ ಸ್ಪೈನ್ ಸ್ಟ್ರಕ್ಚರ್ ಇರುತ್ತೆ, ಇಲ್ಲಿ ಕಾಣುತ್ತೆ ನೋಡಿ ನೀಟಾಗಿ, ಸ್ಪೈನ್ ಸ್ಟ್ರಕ್ಚರ್ ಇರುತ್ತೆ. ಬಟ್ ಏನಂದ್ರೆ, ಆ, ಇದು ನೋಡಿ, ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲೆಲ್ಲ ಕಾಣುತ್ತೆ ನೋಡಿ, ಇಲ್ಲಿ ನೀಟಾಗಿ ಕಾಣುತ್ತೆ ನೋಡಿ, ಇದು ಸಹ ಸ್ಪೈನ್ ಸ್ಟ್ರಕ್ಚರ್ ಇರುತ್ತೆ. ಬಟ್ ವೈಟ್ ಕಲರ್ ಇರಲ್ಲ, ಜಸ್ಟ್ ನಾರ್ಮಲ್ ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಏನಂತಾರೆ ಅಂದ್ರೆ ಜಸ್ಟ್ ಅರೇಲಿಯಾ, ಇದಕ್ಕೆ ವೆರಿಗೇಟೆಡ್ ಅರೇಲಿಯಾ ಅಂತಾರೆ. ರೋಹು ಫಿಶ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕನ್ಫ್ಯೂಸ್ ಆಗ್ತೀರಾ, ಆಲ್ಮೋಸ್ಟ್ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಫಿಶ್ ಅಲ್ಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆನೇ ಇಲ್ಲ, ನಿಮಗೆ 100% ಹೇಳ್ತೀನಿ, ನಾವು ಫಿಶ್ ಅಲ್ಲಿ ನಿಮಗೆ ಪರ್ಫೆಕ್ಟ್ ಮಾಡಿಸೋ ಜವಾಬ್ದಾರಿ ನಮ್ದು. ಈಗ ರೋಹು ನೋಡಿ, ಒಂದು ಸುಮ್ಮನೆ ನಾರ್ಮಲ್ ಆಗಿ ಒಂದು ಎರಡು ಟ್ರಿಕ್ಸ್ ಹೇಳ್ತೀನಿ. ರೋಹು ಟೇಲ್ ರೀಜಿಯನ್ ಇದೆಯಲ್ಲ, ಸಾರಿ, ಟೇಲ್ ರೀಜಿಯನ್ ಇದೆಯಲ್ಲ, ಟೇಲ್ ರೀಜಿಯನ್ ರೆಡ್ ಕಲರ್ ಇರುತ್ತೆ. ಟೇಲ್ ರೀಜಿಯನ್ ರೆಡ್ ಕಲರ್ ಇರುತ್ತೆ. ಮತ್ತೆ ಫೆದರು ಕೂಡ ರೆಡ್ ಕಲರ್ ಇರುತ್ತೆ, ಒಂಥರ ರೆಡ್ಡಿಸ್ ಕಲರ್ ಇರುತ್ತೆ ನೋಡಿ. ನೋಡಿ, ರೆಡ್ ಕಲರ್ ಇರುತ್ತೆ. ಮತ್ತೆ ಇದು ಅಪ್ಪರ್ ಪಾರ್ಟ್, ಬಾಡಿ ಅಪ್ಪರ್ ಪಾರ್ಟ್ ರೀಜಿಯನ್, ಇದು ಡೌನ್ ಸೈಡ್ ರೀಜಿಯನ್. ಇದು ಈ ಪಾರ್ಟ್ ಇದೆಯಲ್ಲ, ಇದು ಡೌನ್ ಸೈಡ್ ರೀಜಿಯನ್. ಇದು ಅಪ್ಪರ್ ಪಾರ್ಟು, ಇದು ಡೌನ್ ಸೈಡ್ ಪಾರ್ಟ್. ಡೌನ್ ಸೈಡ್ ವೈಟ್ ಕಲರ್ ಇರುತ್ತೆ, ಆಲ್ಮೋಸ್ಟ್ ವೈಟ್ ಕಲರ್ ಇರುತ್ತೆ. ಬಟ್ ಅಪ್ಪರ್ ಪಾರ್ಟ್ ಸ್ವಲ್ಪ ರೆಡ್ ಕಲರ್ ಇರುತ್ತೆ. ಇಲ್ಲಿ ನೋಡಿ, ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟು ಕ್ಲಿಯರ್ ಆಗಿ ಕಾಣುತ್ತೆ ನಿಮ್ಗೆ ರೆಡ್ ಕಲರ್ ಅಂತೇಳಿ. ಬಟ್ ಕಾಟ್ಲಾಗ್ ಬಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಇಮೇಜ್ ಅಲ್ಲಿ ಕಾಟ್ಲಾ ಬರುತ್ತೆ. ಕಾಟ್ಲಾ ಹಂಗಿಲ್ಲ, ಅದು ಬ್ಲ್ಯಾಕ್ ಕಲರ್ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ಬ್ಲ್ಯಾಕ್ ಕಲರ್ ಇರುತ್ತೆ. ಮತ್ತೆ ಫೆದರ್ ಕೂಡ ಬ್ಲ್ಯಾಕ್ ಕಲರೇ ಇರುತ್ತೆ. ಸೊ ಇದೇ ನೀವು ಮೇನ್. ಮತ್ತೆ ಬಾಡಿ ರೀಜಿಯನ್ ನಾನು ಹೇಳ್ತಿರೋದು, ಮೇನ್ ಕ್ಯಾರೆಕ್ಟರ್ನ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ರೋಹುನ. ಬಾಡಿ ರೀಜಿಯನು ಈ ತರ ಇರುತ್ತೆ, ಫುಲ್ಲು ಡೋಮ್ ಶೇಪ್ ಇರಲ್ಲ, ನಾರ್ಮಲ್ ಡೋಮ್ ಶೇಪ್ ಇರುತ್ತೆ, ನಾರ್ಮಲ್ ಶೇಪ್ ಇರುತ್ತೆ, ಈ ತರ ಇರುತ್ತೆ. ಬಟ್ ಕಾಟ್ಲ ಇದೆಯಲ್ಲ, ಕಾಟ್ಲ ಈ ತರ ಫುಲ್ ಡೋಮ್ ಇರುತ್ತೆ, ಅದು ಸ್ವಲ್ಪ ಜಾಸ್ತಿ ಡೋಮ್ ಆಗಿರುತ್ತೆ, ಜಾಸ್ತಿ ಡೋಮ್ ಶೇಪ್ ಬಂದಿರುತ್ತೆ. ಬಟ್ ಈ ತರ ಜಾಸ್ತಿ ಡೋಮ್ ಇರುತ್ತೆ. ಬಟ್ ರೋಹು ಹಂಗಲ್ಲ, ರೋಹು ಯಾವ ತರ ಇದೆ ನೋಡಿ, ಈ ತರ ಇದೆ, ಈ ತರ ಇದು ಈ ತರ ಬಂದಿದೆ. ರೋಹು ಈ ತರ ಬಂದಿದೆ. ಬಟ್ ಕಾಟ್ಲ ಇರುತ್ತಲ್ಲ, ಕಾಟ್ಲನ್ ತೋರಿಸ್ತೀನಿ, ಯಾಕಂದ್ರೆ ಇವೇ ಎಕ್ಸಾಮ್ ಅಲ್ಲಿ ಇವೆರಡೇ ಸ್ಪೀಸೀಸ್ ಜಾಸ್ತಿ ಕೇಳೋದು ಎಕ್ಸಾಮ್ ಅಲ್ಲಿ. ಈ ತರ ಡೋಮ್ ಬಂದಿರುತ್ತೆ, ನಿಮಗೆ ಕ್ಲಾರಿಫೈ ಮಾಡುತ್ತೇನೆ ಒಂದ್ ನಿಮಿಷ, ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಇಮೇಜ್ ಅಲ್ಲಿ. ಇಲ್ಲಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಈಸಿಲಿ, ಇದು ಕಾಟ್ಲಾ ಫಿಶ್. ಕಾಟ್ಲಾ ಹೇಳಿದೆ ನಾನು, ಇಲ್ಲಿ ಫುಲ್ ಬ್ಲ್ಯಾಕ್ ಇರುತ್ತೆ, ಫೇಸ್ ರೀಜಿಯನ್ ಬ್ಲ್ಯಾಕ್ ಇರುತ್ತೆ. ಮತ್ತೆ ಫೆದರ್ ಕೂಡ ಬ್ಲ್ಯಾಕ್ ಇರುತ್ತೆ ಅಂತ ಹೇಳಿದೆ, ಅದು ರೋಹು. ಇದು ಕಾಟ್ಲಾ, ಫೆದರ್ ಕೂಡ ಬ್ಲ್ಯಾಕ್ ಇರುತ್ತೆ. ನೋಡಿ, ಡೋಮ್ ಶೇಪ್ ಇದೆ ನೋಡಿ, ಫುಲ್ ಈ ತರ ಡೋಮ್ ಶೇಪ್ ಬಂದಿದೆ.
ಬಟ್ ರೋಹು ಇದ್ರೆ ಜಸ್ಟ್ ಈ ತರ ಇರ್ತಿತ್ತು, ಅದು ಫಿಶ್ ಈ ತರ ಇತ್ತು, ಇಷ್ಟೇ ಇಷ್ಟೇ ರೀಜಿಯನ್ ಬಾಡಿದು, ಇಷ್ಟೇ ರೀಜಿಯನ್ ಇರ್ತಿತ್ತು. ಬಟ್ ಇದು ಹಿಂಗಿಲ್ಲ, ಕಾಟ್ಲಾ ಡೋಮ್ ಶೇಪ್, ಸ್ವಲ್ಪ ಡೋಮ್ ಶೇಪ್ ಇದೆ, ಜಾಸ್ತಿ ಡೋಮ್ ಶೇಪ್ ಇದೆ. ಗೋಲ್ ಗುಮ್ಮಜ್ ಇದೆಯಲ್ಲ, ಗೋಲ್ ಗುಮ್ಮಜ್ ತರ ಸ್ವಲ್ಪ ಡೋಮ್ ಶೇಪ್ ಜಾಸ್ತಿ ಇದೆ. ಇದು ನೀವು ಮೇನ್ ಐಡೆಂಟಿಫೈ ಮಾಡ್ಬೇಕಾಗಿರೋ. ಮತ್ತೆ ಫೆದರ್ ಕೂಡ ಫುಲ್ ಬ್ಲ್ಯಾಕ್ ಇದೆ, ಫೆದರ್ ಕೂಡ ಬ್ಲ್ಯಾಕ್ ಇದೆ, ಟೇಲ್ ಕೂಡ ಬ್ಲ್ಯಾಕ್ ಇದೆ, ಬಾಡಿ ಅಪ್ಪರ್ ರೀಜನ್ ಕೂಡ ಬ್ಲ್ಯಾಕ್ ಇದೆ. ಮತ್ತೆ ರೆಡ್ ಕಲರ್ ಇಲ್ಲ, ಇದು ನಾರ್ಮಲ್ ವೈಟ್ ಇದೆ, ಇದು ನಾರ್ಮಲ್ ವೈಟ್ ಇದೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ತುಂಬಾ ಜನ ಫಿಶಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನಾವು ಎಲ್ಲ ಫಿಶ್ದು ಒಂದೊಂದು ಟ್ರಿಕ್ಸ್ನ ನೆನ್ಪಿಟ್ಕೊಳ್ಳೋ ನೀವು ನೆನ್ಪಿಟ್ಕೊಳ್ಳೋಕಂತ ಕ್ಯಾರೆಕ್ಟರ್ಗಳನ್ನೇ ನಾವು ಹೇಳ್ತೀವಿ ರೆಗ್ಯುಲರ್ ಕ್ಲಾಸಸ್ಸಲ್ಲಿ. ನೋಡಿ ಇದು ಹೇಳಿದ್ನಲ್ಲ, ಅಷ್ಟು ಡೋಮ್ ಶೇಪ್ ಜಾಸ್ತಿ ಇದೆ. ಸೊ ಬ್ಲ್ಯಾಕ್ ಕಲರ್, ಫೆದರ್ ಕೂಡ ಬ್ಲ್ಯಾಕ್ ಇದೆ. ಇವನು ಮೌತ್ ಪಾರ್ಟ್ಸ್ ಪೇಸ್ಟ್ ಪಾರ್ಟ್ ಕೂಡ ಸ್ವಲ್ಪ ಬ್ಲ್ಯಾಕ್ ಇದೆ. ಅಂಗೋರ ರ್ಯಾಬಿಟಿಗೆ ಬಂದ್ರೆ, ಅಂಗೋರ ರ್ಯಾಬಿಟ್ ಅಂತೇಳಿ ವೈಟ್ ಕಲರ್ ರ್ಯಾಬಿಟ್ ಇರುತ್ತೆ. ಇವನ್ ಸ್ವಲ್ಪ ಫೇಸ್ ರೀಜನ್ ಸಹ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ. ಬಟ್ ಇಯರ್ ಮೇಲೆ ಹೇರ್ಸ್ ಗ್ರೋತ್ ಆಗಿರುತ್ತೆ. ಅಪ್ಪರು ಯಾವತ್ತು ಹಿಂಗ ಅಪ್ಪರ್ ಸೈಡು ಇಯರ್ಸ್ ಇರ್ತವೆ, ಇಯರ್ಸ್ ಮೇಲೆ ಹೇರ್ಸ್ ಗ್ರೋತ್ ಆಗಿರುತ್ತೆ. ಅಂಗೋರಾ ರ್ಯಾಬಿಟ್ಗೆ ಇಯರ್ಸ್ ಮೇಲೆ ಹೇರ್ಸ್ ಗ್ರೋತ್ ಆಗಿರುತ್ತೆ. ಇದೇ ಒಂದು ಮೇನು ಇದರಲ್ಲಿ ಕ್ಯಾರೆಕ್ಟರ್ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು. ಅಂಗೋರಾ ರ್ಯಾಬಿಟ್ ಅಂತೇಳಿ ಮೇಲ್ಗಡೆ ನೆನ್ ಇಯರ್ಸ್ ಮೇಲ್ಗಡೆ ಅಪ್ಸೈಡ್ ಆಗಿರುತ್ತೆ. ಮತ್ತೆ ಇಯರ್ಸ್ಗೆ ಹೇರ್ಸ್ ಜಾಸ್ತಿ ಗ್ರೋತ್ ಆಗಿರುತ್ತೆ, ಹೇರ್ಸ್ ಜಾಸ್ತಿ ಗ್ರೋತ್ ಆಗಿರುತ್ತೆ ನೋಡಿ. ನೆಕ್ಸ್ಟ್ ಸ್ಲೈಡು. ನೋಡಿ ಇದು ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ. ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ತರ ಇದು ಅಪ್ ಸೈಡ್ ಆಗಿದೆ ನೋಡಿ, ಕ್ಲೀನ್ ಆಗಿ ಹಿಂಗೆ ಅಪ್ ಸೈಡ್ ಆಗಿದೆ. ಸೊ ಈ ತರ ಅಪ್ ಸೈಡ್ ಆಗಿದೆ, ಇಯರ್ಸ್ ತುಂಬಾ ಗ್ರೋತ್ ಆಗಿದೆ ನೋಡಿ. ಇವನ್ ಬಾಡಿ ಮೇಲೂ ಗ್ರೋತ್ ಆಗಿದೆ, ಇಲ್ಲೂ ಗ್ರೋತ್ ಆಗಿದೆ, ಈ ಬಾಡಿ ಮೇಲೆ ತುಂಬಾ ಹೇರ್ಸ್ ಗ್ರೋತ್ ಆಗಿದೆ, ಈ ತರ ಗ್ರೋತ್ ಆಗಿದೆ. ಇದು ಆರಾಮಾಗಿ ನೀವು ನೆನ್ಪಿಟ್ಕೋಬಹುದು, ಏನು ಇಲ್ಲಿ ಪ್ರಾಬ್ಲಮ್ ಆಗೋ ಅವಶ್ಯಕತೆನೇ ಇಲ್ಲ ನಿಮಗೆ. ಈಸಿಯಾಗಿ ಈ ಟ್ರಿಕ್ಸ್ನ ನೀವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಸ್ಲೈಡ್ ನೋಡೋಣ ಏನಿದೆ ಅಂತೇಳಿ. ನೀಲಿ ರಾವೆ ಪಂಡ್ರಾಪುರಿಗೂ ನೀಲಿ ರಾವೆಗೂ ಏನ್ ವ್ಯತ್ಯಾಸ ಅಂತ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಪಂಡ್ರಾಪುರಿಗೂ. ಬಟ್ ನೀಲಿ ರಾವೆ ಮುರ್ರಾನು ಸೇಮ್ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ನೀಲಿ ರಾವೆ ಮತ್ತೆ ಮುರ್ರಾ. ಈಗ ನಾವು ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಅಟೆಂಡ್ ಆದ್ರೆ ನಾವು ಹೇಳ್ತೀವಿ ನೀಲಿ ರಾವೆನೂ ತೋರಿಸ್ತೀವಿ, ಮುರ್ರಾನು ತೋರಿಸ್ತೀವಿ. ಅಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ, ಪಕ್ಕ ಕನ್ಫ್ಯೂಸ್ ಆಗ್ತೀರಾ. ಬಟ್ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಬೇಡ. ಇಲ್ಲೂ ಕೆಲವೊಂದು ಟ್ರಿಕ್ಸ್ಗಳಿದೆ. ಏನ್ ಟ್ರಿಕ್ಸ್ ಅಂದ್ರೆ, ಲೆಗ್ ಪಾರ್ಟ್ ಅಲ್ಲಿ ಯಾವತ್ತು 4 ಲೆಗ್ ಪಾರ್ಟ್ಗೂ ವೈಟ್ ಕಲರ್ ಸ್ಟ್ರಿಪ್ಸ್ ತರ ಬಂದಿರುತ್ತೆ. ಇದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಲೇಬೇಕು. 4 ಲೆಗ್ಸ್ಗೂ ಡೌನ್ ಸೈಡು ಈ ವೈಟ್ ಕಲರು ಪ್ಯಾಚಸ್ ಬಂದಿರುತ್ತೆ. ನಿಮಗೆ ಜೂಮ್ ಹಾಕಿ ತೋರಿಸ್ತೀನಿ ನಾನು. ಹ್ಮ್ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಯಾವ ತರ. ಇಲ್ಲಿ ವೈಟ್ ಕಲರ್ ಪ್ಯಾಚಸ್ ಬಂದಿದೆ ನೋಡಿ, ಈ ತರ ವೈಟ್ ಕಲರ್ ಪ್ಯಾಚಸ್ ಇರುತ್ತೆ. ಈ ಲೆಗ್ಗೂ ಇದೆ, ಈ ಲೆಗ್ಗೂ ಇದೆ, ಆ, ಈ ಈ ಲೆಗ್ಗೂ ಇದೆ, ಈ ಲೆಗ್ಗೂ ಇದೆ. ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು ಟ್ರಿಕ್ಸ್, ಈ ಒಂದು ಟ್ರಿಕ್ಸ್ ಆಯ್ತಾ ಈ ಎಕ್ಸಾಮ್ಗೆ, ಇದು ಈ ಸ್ಪೆಸಿಮೆನ್ಗೆ ಇನ್ನೊಂದು ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ, ನೋಡಿ ಈ ಫೇಸ್ ರೀಜನ್ ಕೂಡ ವೈಟ್ ಕಲರ್ ಇರುತ್ತೆ, ವೈಟ್ ಪ್ಯಾಚಸ್ ಬಂದಿರುತ್ತೆ. ಇಲ್ಲಿ ಫೇಸ್ ರೀಜನ್ ಕೂಡ ವೈಟ್ ಪ್ಯಾಚಸ್ ಇರುತ್ತೆ. ಬಟ್ ಹಾರ್ನ್ ಹೇಳ್ಬೋದು ಇದು ರೌಂಡ್ ಕಲರ್ ಇರುತ್ತೆ ಅಂತ ಹೇಳಿ, ಹಾರ್ನ್ ಈ ತರ ರೌಂಡ್. ಬಟ್ ರೌಂಡ್ ಕಲರ್ ಇರೋ ಹಾರ್ನು ಬೇರೆ ಬ್ರೀಡ್ಸ್ಗಳು ಇದೆ. ಅದು ಯಾವ್ದಕ್ಕೆ ಅಂತ ನೆಕ್ಸ್ಟ್ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಆದ್ರೆ ಅಲ್ಲಿ ಹೇಳ್ತೀವಿ. ಬಟ್ ಇಲ್ಲಿ ಇದನ್ನ ನೀವು ಐಡೆಂಟಿಫೈ ಮಾಡಬೇಕಾಗಿರೋ ಟ್ರಿಕ್ಸ್ ಮೇನು ವೈಟ್ ಸ್ಟ್ರಾಪ್ಸ್ ಬಂದಿರುತ್ತೆ, ಯಾವುದು ಫೇಸ್ ಮೇಲೆ ಮತ್ತೆ ಲೆಗ್ ಮೇಲೆ. ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ, ಇದನ್ನ ನೀವು ಕ್ಲಿಯರ್ ಆಗಿ ನೋಡ್ಬಿಟ್ರೆ ನೀಲಿ ರಾವೆ ಬಾಡಿ ಸೈನಿಂಗ್ ಹಿಂಗಿರುತ್ತೆ ಅಂದ್ರೆ ಸ್ವಲ್ಪ ಬ್ಲೂ ಕಲರ್ ಇರುತ್ತೆ. ಬಾಡಿ ಸೈನಿಂಗು ಬ್ಲೂ ಕಲರ್ ಇರುತ್ತೆ. ಅವೆಲ್ಲ ಎಕ್ಸಾಮಲ್ಲಿ ಲೈವ್ ಅಲ್ಲಿ ತಂದಿರಲ್ಲ, ನಿಮ್ಗೆಲ್ಲ ಇಮೇಜಸ್ಗಳೇ ಇಟ್ಟಿರೋದಲ್ಲಿ ಎಕ್ಸಾಮ್ಸ್ಗಳಲ್ಲಿ. ಇವನ್ ಎಕ್ಸಾಮಲ್ಲಿ ಇಮೇಜಸ್ಗಳೇ ಇಟ್ಟಿರ್ತಾರೆ. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಬೇಡ. ನೀಲಿ ರಾವೆ ಹೇಳಿದ್ದೀನಿ ಟ್ರಿಕ್ಸ್ ಯಾವ ತರ ಅಂತೇಳಿ. ನೋಡಿ ವೈಟ್ ಸ್ಟ್ರಾಪ್ ಕಾಣುತ್ತೆ ನೋಡಿ ಮಕ್ಕದ ಮೇಲೆ, ಕ್ಲೀನಾಗಿ ಕಾಣುತ್ತೆ ನೋಡಿ ಇಲ್ಲಿ. ನೋಡಿ ಕ್ಲೀನಾಗಿ ಕಾಣುತ್ತೆ ನೋಡಿ ಇಲ್ಲಿ ಟ್ರಿಕ್ಸ್ಗಳನ್ನು ಹೇಳಿದ್ನಲ್ಲ. ಲೆಗ್ ಕೆಳಗಡೆ ವೈಟ್ ಸ್ಟಾಪ್ ಇರುತ್ತೆ, ಇದ್ರ ಮೇಲೆ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೇಜಸ್ ಇವು. ಎಲ್ಲ ಇಮೇಜಸ್ಗೂ ಒಂದೊಂದು ಮೇನ್ ಟ್ರಿಕ್ಸ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಮುಗೀತು, ಎಕ್ಸಾಮಲ್ಲಿ ಈಸಿ ಆಗುತ್ತೆ. ನೀವು ಬ್ರೀಡ್ಸಲ್ಲಿ ಇದು ನೋಡಿ, ಗಿರ್ರು, ರೆಡ್ ಸಿಂಧಿ, ಸಾಹಿವಾಲು, ಗಿರ್ರು ನೋಡಕ್ ಮೂರು ಸೇಮ್ ಇರುತ್ತವೆ. ಬಟ್ ನಿಮಗೆ
ಗಿರ್ನ್ ಯಾವ ಥರ ನೆನ್ಪಿಟ್ಕೋಬೇಕು, ರೆಡ್ ಸಿಂಧಿ ಯಾವ ಥರ ನೆನ್ಪಿಟ್ಕೋಬೇಕು, ಸಾಹಿವಾಲ್ ಯಾವ ಥರ ನೆನ್ಪಿಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಬಟ್ ಗಿರಿನ್ ಅಷ್ಟೇ ಈಗ ಈ ಕ್ಲಾಸಲ್ಲಿ ಡೆಮೋ ಕ್ಲಾಸ್ ಇರೋದ್ರಿಂದ ಗಿರಿನ್ ಅಷ್ಟೇ ಯಾವ ಥರ ನೆನ್ಪಿಟ್ಕೋಬೇಕು ಅಂತಂದ್ರೆ, ಇಯರ್ ಪಾರ್ಟ್ ಇದೆಯಲ್ಲ, ಇಯರ್ ಪಾರ್ಟು ಡೌನ್ ಆಗಿರುತ್ತೆ ನೋಡಿ. ಡೌನ್ ಭೂಮಿಗೆ ಬಾಗ್ಕೊಂಡಿರೋ ತರ ಕಾಣುತ್ತಿದೆ ಇಯರ್ ಪಾರ್ಟ್. ಬಟ್ ಬೇರೆದಕ್ಕೆಲ್ಲ ಇಯರ್ ಸ್ವಲ್ಪ ಈ ತರ ಸೈಡ್ಗೆ ಇಲ್ಲ ಮೇಲ್ಗಡೆ ಆದ್ರೂ ಈ ತರ ಹಿಂಗೆ ಬಂದಿರುತ್ತೆ. ಇಯರ್ ಪಾರ್ಟ್ ಡೌನ್ ಸೈಡ್ ಬಂದಿರುತ್ತೆ. ಮತ್ತೆ ಹೆಡ್ ರೀಜಿಯನ್ ಇದೆಯಲ್ಲ, ಫುಲ್ ಡೋಮ್ ಶೇಪ್, ಈ ತರ ಡೋಮ್ ಶೇಪ್ ಇರುತ್ತೆ ನೋಡಿ. ಈ ತರ ಫುಲ್ ಡೋಮ್ ಶೇಪ್ ಇರುತ್ತೆ ಹೆಡ್ ರೀಜಿಯನ್. ಮತ್ತೆ ಇಯರ್ಸ್ ಈ ತರ ಡೌನ್ ಸೈಡ್ ಇಯರ್ಸ್ ಇರ್ತವೆ. ಯಾವುದು ಟೂ ಕ್ಯಾರೆಕ್ಟರ್ಸು. ಹೆಡ್ ರೀಜಿಯನ್ ಸ್ವಲ್ಪ ಡೋಮ್ ಶೇಪ್ ಇರುತ್ತೆ. ಮತ್ತೆ ಇದು ಇಯರ್ ಈ ತರ ಕೆಳಗಡೆ ಡೌನ್ ಸೈಡ್ ಇರುತ್ತೆ. ಮೇನ್ ಆಗಿ ಇಲ್ಲಿ ಇವೆರಡು ಗಿರ್ರಿಗೆ ನೆನ್ಪಿಟ್ಕೋಬೇಕಾಗಿರೋದು. ಮತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ, ಎಕ್ಸಾಮ್ ಅಲ್ಲಿ ಇದೇ ತರ ಇಮೇಜ್ಗಳು ಇಟ್ಟಿರ್ತಾರೆ. ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಕ್ಲಿಯರ್ ಆಗಿ ಡೌನ್ ಆಗಿದೆ ಇಮೇಜ್ಗಳು ಅಂತ ಹೇಳಿ. ಮತ್ತೆ ಹಣೆ ಭಾಗನೂ ಕೂಡ ಸ್ವಲ್ಪ ಡೋಮ್ ಶೇಪ್ ಇದೆ, ತುಂಬ ಅಂದ್ರೆ ತುಂಬಾ ಡೋಮ್ ಶೇಪ್ ಇದೆ. ನೋಡಿ ಇಲ್ಲಿ ಕಾಣುತ್ತೆ ನೋಡಿ, ಈಸಿಯಾಗಿ ಕಾಣುತ್ತೆ ನೋಡಿ. ಇದು ಕಾಫ್ ಇದು ಗಿರ್ದು. ಹ್ಮ್ ಸೀಮಾರೂಪ. ಸೀಮಾರೂಪ ಮತ್ತು ಗ್ಲೈಸಿರಿಡಿಯಾ. ನಾನು ಗ್ಲೈಸಿರಿಡಿಯಾ ತೋರಿಸ್ತೀನಿ ಅಪ್ಕಮಿಂಗ್ ಇಮೇಜ್ ಅಲ್ಲಿ. ಸೀಮಾರೂಪ ಮತ್ತೆ ಗ್ಲೈಸಿರಿಡಿಯಾ ನೀವು ಕನ್ಫ್ಯೂಸ್ ಆಗ್ತೀರಾ. ಅದಕ್ಕೋಸ್ಕರ ಅಲ್ಲಿ ಆಪ್ಷನ್ ಗ್ಲೈಸಿರಿಡಿಯನ್ ಅಂತ ಕೊಟ್ಟಿರ್ತಾರೆ, ಸೀಮಾರೂಪನ್ ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಈ ಸೀಮಾರೂಪ ನೆನ್ಪಿಟ್ಕೋಬೇಕಾದ್ರೆ ನೀವು ಲೀಪ್ ಸರ್ಫೇಸ್ ನ ನೋಡ್ಬೇಕು. ಲೀಪ್ ಸರ್ಫೇಸು ಇಲ್ಲಿ ನೋಡಿ ಈ ತರ ರೌಂಡ್ ಇರುತ್ತೆ. ಲೀಪು ಎಡ್ಜ್ ಕೂಡ ರೌಂಡ್ ಈ ತರ ರೌಂಡ್ ಇರುತ್ತೆ. ಮತ್ತೆ ಲೀಪ್ ಥಿಕ್ನೆಸ್ ಕೂಡ ಜಾಸ್ತಿ ಇರುತ್ತೆ. ಯಾವುದಕ್ಕೆ ಗ್ಲೈಸಿರಿಡಿಯಾಗೆ ಕಂಪೇರ್ ಮಾಡಿದ್ರೆ ಲೀಪ್ ಥಿಕ್ನೆಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ನಿಮಗೆ ನಾವು ಡೈಗ್ರಾಮ್ ಆಗಿ ತೋರಿಸ್ತೀನಿ ನೋಡಿ. ಇದು ಸೀಮಾರೂಪಾದ್ ಇದು 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 ಈ ಲೀಫ್ ಇದೆಯಲ್ಲ ಸೀಮಾರೂಪಾದು. ಬಟ್ ಗ್ಲೈಸಿರಿಡಿಯಾದ ಹೆಂಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ಲೀಪ್ ಈ ತರ ಇರುತ್ತೆ ಗ್ಲೈಸಿರಿಡಿಯಾ. ಅದನ್ನು ನಿಮಗೆ ಅಪ್ಕಮಿಂಗ್ ಇಮೇಜಸ್ ಅಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ. ಹೇಳಿದ್ದೀನಲ್ಲ ಸೀಮಾರೂಪ ತಿಕ್ಕಿರುತ್ತೆ. ಯಾವುದು ಸ್ಪೆಸಿಮೆನ್ ಇದು ಲೀಪು ತಿಕ್ಕಿರುತ್ತೆ. ಮತ್ತೆ ರೌಂಡ್ ಪಾರ್ಟ್ ಇರುತ್ತೆ. ಬಟ್ ಇದು ಹಿಂಗಿಲ್ಲ. ಯಾವುದು ಸೀಮಾರು ಗ್ಲೈಸಿರಿಡಿ ಹಂಗಿಲ್ಲ. ಗ್ಲೈಸಿರಿಡಿಯಾ ವೆನ್ ಕಂಪೇರ್ ಟು ಸೀಮಾರೋಬಾ ಲೀಪ್ ಇದು ನೋಡಿ, ಈ ಕಾಣುತ್ತೆ ನೋಡಿ ರೌಂಡ್ ಕಾಣುತ್ತೆ ನೋಡಿ. ಇಲ್ಲಿ ಈಸಿಯಾಗಿ ನಿಮಗೆ ರೌಂಡ್ ಕಾಣುತ್ತೆ ನೋಡಿ. ಜೂಮ್ ಹಾಕಿ ನಾವು ಇಮೇಜ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿರೋದು. ಈ ತರ ರೌಂಡ್ ಆಗಿ ಕಾಣುತ್ತೆ ನೋಡಿ, ಈ ತರ ರೌಂಡ್ ಆಗಿ ಕಾಣುತ್ತೆ. ಬಟ್ ನಿಮಗೆ ಗ್ಲೈಸಿರಿಡೆ ಇಮೇಜ್ ತೋರಿಸಿದ್ರೆ ನಿಮಗೆ ಅಲ್ಲಿ ಈಸಿಲಿ ನಿಮಗೆ ಕ್ಲಾರಿಫೈ ಆಗುತ್ತೆ ಮತ್ತೆ ಐಡೆಂಟಿಫೈ ಮಾಡೋಕ್ಕೂ ನಿಮಗೆ ಈಸಿಲಿ ಐಡೆಂಟಿಫೈ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನೋಡಿ ನಿಮ್ಗೆ ಹೇಳಿದೆ ತಾನೇ ನಾನು, ಲೀಪ್ ರೀಜನ್ ನೋಡಿ. ಲೀಪ್ ಎಡ್ಜ್ ಅಲ್ಲಿ ಶಾರ್ಪ್ ಇದೆ, ಈ ತರ ಶಾರ್ಪ್ ಇದೆ. ಮತ್ತೆ ಲೀಪು ಡಾರ್ಕ್ ಗ್ರೀನ್ ಇರುತ್ತೆ ಯಾವುದು ಸೀಮಾರೋಬ. ಬಟ್ ಇದಿಲ್ಲ, ಇದು ಲೈಟ್ ಗ್ರೀನ್ ಇರುತ್ತೆ. ಇದು ಲೈಟ್ ಗ್ರೀನ್ ಇರುತ್ತೆ. ಮತ್ತೆ ಲೀಪ್ ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು ನಿಮಗೆ, ಇದು ಶಾರ್ಪ್ ಇರುತ್ತೆ ಎಡ್ಜಲ್ಲಿ ಅಂತ. ಈ ಎರಡರಲ್ಲೇ ಕನ್ಫ್ಯೂಸ್ ಆಗ್ತೀರಾ ನೀವು ಎಕ್ಸಾಮಲ್ಲಿ ಮತ್ತೆ ಬೇರೆ ಯಾವುದಕ್ಕೂ ಕನ್ಫ್ಯೂಸ್ ಆಗಿರಲ್ಲ. ಎಕ್ಸಾಮಲ್ಲಿ ಬೇರೆ ಬೇರೆ ರೇನ್ ಟ್ರೀ ಕೊಟ್ಟಿರ್ತಾರೆ, ರೇನ್ ಟ್ರೀಗೂ ಇದಕ್ಕೂ ಅದು ರಿಲೇಷನ್ಶಿಪ್ಪೇ ಇರಲ್ಲ. ತುಂಬ ಅಂದ್ರೆ ತುಂಬ ಗ್ಯಾಪ್ ಇರುತ್ತೆ. ಅದು ಬೇರೆ ಬೇರೆ ಕ್ಯಾರೆಕ್ಟರ್ ಇರ್ತವೆ, ಇದ್ರದ್ದು ಬೇರೆ ಬೇರೆ ಕ್ಯಾರೆಕ್ಟರ್ ಇರ್ತವೆ. ಸೊ ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗೋದು ಗ್ಲೈಸಿರಿಡಿಯಾ ಮತ್ತು ಸೀಮಾರೋಬ ಗ್ಲೈಸಿರಿಡಿಯಾನಲ್ಲಿ ನಿಮಗೆ ಮೇನ್ ಆಗಿ ಐಡೆಂಟಿಫೈ ಮಾಡಬೇಕಾದ್ರೆ ಇದು ಒಂದೇ ಟ್ರಿಕ್ಸ್. ಇಲ್ಲಿ ಮೇನ್ ಆಗಿ ಇದು ನೆನ್ಪಿಟ್ರೆ ಸಾಕು. ಹೇಳಿದ ಲೈಟ್ ಲೈಟ್ ಗ್ರೀನ್ ಇರುತ್ತೆ, ಅದು ಡಾರ್ಕ್ ಗ್ರೀನ್ ಇರುತ್ತೆ ಸೀಮಾರೋಬ, ಯಾವುದು ಸೀಮಾರೋಬ. ಬಟ್ ಗ್ಲೈಸಿರಿಡಿ ಹಂಗಿಲ್ಲ. ಗ್ಲೈಸಿರಿಡಿಯಾ ಗ್ಲೈಸಿರಿಡಿಯಾ ಡಾರ್ಕ್ ಲೈಟ್ ಗ್ರೀನ್ ಇರುತ್ತೆ. ಲೈಟ್ ಗ್ರೀನ್ ಇದ್ದು ನಿಮ್ಗೆ ಐಡೆಂಟಿಫೈ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಎಕ್ಸಾಮಲ್ಲಿ. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಇಲ್ಲಿ. ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಲೀವ್ಸ್ ಯಾವ ತರ ಸ್ಟ್ರಕ್ಚರ್ ಇದೆ, ಲೈಟ್ ಗ್ರೀನ್ ಇದೆ, ರೌಂಡ್ ಇಲ್ಲ, ಎಡ್ಜ್ ಶಾರ್ಪ್ ಇದೆ ಅಂತೇಳಿ. ನೋಡಿ ಇಲ್ಲಿ ಇಲ್ಲಿ ಜೂಮ್ ಹಾಕಿ ತೋರಿಸಿರೋದು ನಮಗೆ ಕ್ಲಿಯರ್ ಆಗಿ ಕಾಣಲಿ ಅಂತೇಳಿ, ಕನ್ಫ್ಯೂಸ್ ಆಗಬಾರ್ದು ಎಕ್ಸಾಮಲ್ಲಿ ಅಂತೇಳಿ. ಗ್ರೌಂಡ್ನಟ್ ಕೇಕ್ ಯಾವ ಥರ ಐಡೆಂಟಿಫೈ ಮಾಡಬೇಕು? ಗ್ರೌಂಡ್ನಟ್ ಕೇಕು, ಶಾಪ್ ಫ್ಲವರ್ ಕೇಕು, ಮತ್ತೆ ಮ್, ಔಡ್ಲ 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 ಕೇಕು, ತುಂಬ ಅಂದರೆ ತುಂಬ ಬರ್ತವೆ. ಅದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕಂದ್ರೆ ಬೇರೆ 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 ನಾವು ಟ್ರಿಕ್ಸ್ಗಳಿರ್ತವೆ ನಿಮಗೆ. ಇಲ್ಲಿ ನಾನು ಗ್ರೌಂಡ್ನಟ್ ಕೇಕ್ ಯಾವ ಥರ ಆ, ನಿಮಗೆ ಟ್ರಿಕ್ಸ್ ನೆನ್ಪಿಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಇವನ್ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆದರೆ ಗ್ರೌಂಡ್ನಟ್ ಕೇಕ್ಸು, ಫರ್ಟಿಲೈಸರ್ಸು, ಸೀಡ್ಸು ನಾವು ಹೋಮ್ ಡೆಲಿವರಿ ಕೊಡ್ತೀವಿ. ಹೋಮ್ ಡೆಲಿವರಿ ಕೊರಿಯರ್ ಮಾಡ್ತೀವಿ. ಏನು ಫರ್ಟಿಲೈಸರ್ಸು, ಕೇಕ್ಸು ಮತ್ತೆ ಇದು ಯಾವುದು ಸೀಡ್ಸ್. ಯಾಕಂದ್ರೆ ಇವೆಲ್ಲ ಲೈವ್ ಆಗಿ ತಂದಿಡ್ತಾರೆ. ಲೈವ್ ಆಗಿ ತಂದಿಡ್ತಾರೆ ಅಂದ್ರೆ ನಿಮ್ಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ನೀವು ಮನೇಲಿ ನೋಡ್ಕೊಂಡು ಡೈಲಿ ನೋಡ್ಕೊಂಡು ಪ್ರಾಕ್ಟೀಸ್ ಆಗುತ್ತೆ. ಎಕ್ಸಾಮಲ್ಲಿ ಸಡನ್ ಆಗಿ ನೆನಪಾಗುತ್ತೆ ನಿಮಗೆ, ಏನು ಕನ್ಫ್ಯೂಸ್ ಆಗಲ್ಲ ಅಲ್ಲಿ.
ಇಲ್ಲಿ ಇದು ಈ ಗ್ರೌಂಡ್ನಟ್ ಕೇಕ್ ನೋಡಿದ್ರೆ ಮೇಲ್ಗಡೆ ಸೈನಿಂಗ್ ತುಂಬಾ ಇರುತ್ತೆ. ಇದು ಸೈನಿಂಗ್ ಬ್ರೌನಿಶ್ ಇರುತ್ತೆ, ತುಂಬಾ ಫುಲ್ ಡಾರ್ಕ್ ಬ್ರೌನಿಶ್ ಇರಲ್ಲ. ಮೇಲ್ಗಡೆ ಲೈಟ್ ಬ್ರೌನಿಶ್ ಇರುತ್ತೆ, ಲೈಟ್ ಬ್ರೌನ್ ಕಲರ್ ಇರುತ್ತೆ. ಮತ್ತೆ ಇದನ್ನ ನೋಡಿದ್ರೆ ಸಾಕು ನೀವು, ಈ ಮೇಲ್ಗಡೆ ಇವಾಗ ಪ್ರೋಸೋ ಮಿಲೆಟ್ ಹೇಳಿದ್ನಲ್ಲ, ಪ್ರೋಸೋ ಮಿಲೆಟ್ ತರ ಇದು ಸೈನಿಂಗ್ ಜಾಸ್ತಿ ಆಗ್ತಿರುತ್ತೆ. ಇದು ಸೈನಿಂಗು ಜಾಸ್ತಿ ಆಗ್ತಿರುತ್ತೆ. ಯಾವುದು ಗ್ರೌಂಡ್ನಟ್ ಕೇಕು. ಇದು ಯಾವುದಕ್ಕೆ ಫೀಡ್ ಮಾಡಕ್ಕೆ ಯೂಸ್ ಮಾಡ್ತಾರೆ, ಕ್ಯಾಟಲ್ಸ್ಗಳಿಗೆ ಫೀಡ್ ಮಾಡಕ್ಕೆ ಗ್ರೌಂಡ್ನಟ್ ಕೇಕ್ನ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಈ ಇಮೇಜ್ ಅಲ್ಲಿ ನೋಡಿ ಯಾವ ತರ ಸೈನಿಂಗ್ ಇದೆ ನೋಡಿ. ಅದು ಸೈನಿಂಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಪಾರ್ಟ್ ಯಾವುದು ಗ್ರೌಂಡ್ ಕೇಕ್ ಮೇಲ್ಗಡೆ ಸೈನಿಂಗ್ ಇದೆ ಅಂತ ಹೇಳಿ. ತುಂಬಾ ಅಂದ್ರೆ ತುಂಬಾ ಸೈನಿಂಗ್ ಇದೆ ನೋಡಿ. ಇಲ್ಲಿ ನೋಡಿ ಕಾಣಿಸುತ್ತೆ ನೋಡಿ, ಯಾವ ತರ ಸೈನಿಂಗ್ ಇದೆ ನೋಡಿ ಇಲ್ಲಿ. ಈ ಪಾರ್ಟ್ಗಳು ಮತ್ತೆ ಇಲ್ಲೂ ಸೈನಿಂಗ್ ಕಾಣುತ್ತೆ. ಇಲ್ಲೂ ಸೈನಿಂಗ್ ಲೈಟ್ ರೀಜಿಯನ್ಗೆ ಇಟ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಸೈನಿಂಗ್ ಕಾಣುತ್ತೆ ನೋಡಿ. ಈ ತರ ಡಾರ್ಕ್ ಬ್ರೌನ್ ಇಲ್ಲ, ಫುಲ್ ಡಾರ್ಕ್ ಬ್ರೌನ್ ಇಲ್ಲ, ರೆಡ್ಡಿಶ್ ಬ್ರೌನ್ ಇದೆ. ಇದು ಇದು ಲೈಟ್ ಬ್ರೌನ್ ಇದೆ. ಫುಲ್ಲು ರೆಡ್ಡಿಶ್ ಬ್ರೌನು ಕೇಕ್ ಬರ್ತವೆ, ಡಾರ್ಕ್ ಬ್ರೌನು ಬರುತ್ತೆ. ಅವು ಬೇರೆ ಬೇರೆ ಕೇಕ್ಸ್ ಇರ್ತವೆ. ಬಟ್ ಇಲ್ಲಿ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಗ್ರೌಂಡ್ನಟ್ ಕೇಕಿಗೆ ಲೈಟ್ ಬ್ರೌನ್ ಇರುತ್ತೆ, ಮತ್ತೆ ಸೈನ್ ಹೊಳಿತಿರುತ್ತೆ. ಹೊಳಿತಿರುತ್ತೆ. ಇದನ್ನೇ ನೀವು ಮೇನ್ ಆಗಿ ಇಲ್ಲಿ ಐಡೆಂಟಿಫೈ ಮಾಡಬೇಕಾಗಿರೋದು ಈ ಕ್ಯಾರೆಕ್ಟರ್ನ. ಇದೇ ಥರ ಎಲ್ಲ ಕ್ಲಾಸಸ್ಸು ನಾವು ನಿಮಗೆ ಅಪ್ ರೆಕಾರ್ಡೆಡ್ ಕ್ಲಾಸಸ್ಸು ಕೊಡ್ತೀವಿ, ಇವನ್ ಲೈವ್ ಕ್ಲಾಸಸ್ಸು ನಿಮಗೆ ಕೊಡ್ತೀವಿ. ಮತ್ತು ಡೈಲಿ ಮಾಕ್ ಟೆಸ್ಟ್ ಇರುತ್ತೆ, ಕಂಪಲ್ಸರಿ ಡೈಲಿ ಮಾಕ್ ಟೆಸ್ಟು. ಎಕ್ಸಾಮ್ ಹತ್ರ ಬಂದಾಗ ಒಂದೊಂದು ದಿನಕ್ಕೆ 20 ಲಾಸ್ಟ್ 5 ಡೇಸ್ಗೆ ಒಂದು ದಿನಕ್ಕೆ 20 ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಒಂದು ದಿನಕ್ಕೆ ಅಂದರೆ ಲಾಸ್ಟ್ 5 ಡೇಸ್ಗೆ ನಿಮಗೆ 100 ಮಾರ್ಕ್ ಟೆಸ್ಟ್ ಆಯಿತು. ಎಲ್ಲ ಸೇರಿನೇ ನಾವು ಜನರಲ್ ಆಗಿ ಹೇಳ್ತಿರೋ 100 ಮಾರ್ಕ್. ಬಟ್ ಲಾಸ್ಟಿಗೆ ನಾವು ಬೇರೆ ಪ್ಲಾನ್ ಮಾಡಿರ್ತೀವಿ. ನೀವು ಪ್ರತಿಯೊಂದು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಡೌಟ್ಸ್ ಕ್ಲಿಯರ್ ಮಾಡೋಕ್ಕೂ ನಮ್ಮ ಫ್ಯಾಕಲ್ಟೀಸ್ ತುಂಬ ಇದ್ದಾರೆ. 4 to 5 ಮೆಂಬರ್ಸ್ ಇದ್ದೀವಿ ನಾವು. ಅವರು ನಿಮಗೆ ಡೌಟ್ ಕ್ಲಾರಿಫೈ ಮಾಡ್ತಾರೆ. ಡೈಲಿ ಮಾರ್ಕ್ ಟೆಸ್ಟ್ ಮಾಡ್ತೀವಿ. ಸೀಡ್ಸು, ಕೇಕ್ಸು ಮತ್ತು ಫರ್ಟಿಲೈಸರ್ಸ್ನ ಹೋಮ್ ಡೆಲಿವರಿ ಮಾಡ್ತೀವಿ. ಮತ್ತು ನಮಗೆ ಮಟೀರಿಯಲ್ಸ್ ಕೊಡ್ತೀವಿ, ನಿಮಗೆ ಸಪ್ರೇಟಾಗಿ ಕ್ವಾಲಿಟಿ PDF ಮಟೀರಿಯಲ್ಸ್. ಇದೇನು ಮಾಡ್ತಿದ್ದೀವಲ್ಲ ಕ್ಲಾಸಸ್ಸು, ಇದೇ ಕ್ಲಾಸಸ್ನ PDF ನಿಮಗೆ ಪ್ರೊವೈಡ್ ಮಾಡ್ತೀವಿ ನಾವು ಗ್ರೂಪಲ್ಲಿ. ಆರಾಮಾಗಿ ನೀವು ಮಾಡ್ಬೋದು. ಇದು ಸ್ಯಾಪ್ ಫ್ಲವರ್ ಕೇಕು. ಸ್ಯಾಪ್ ಕೇಕು ವೈಟ್ ಕಲರ್ ಇದೆ. ಸೊ ಇದು ವೈಟ್ ಕಲರ್ ಇರುತ್ತೆ ಅಂಡ್ ಕಂಪೇರ್ ಟು ಗ್ರೌಂಡ್ನಟ್ ಕೇಕು. ಇದು ಸ್ಯಾಪ್ ಫ್ಲವರು ವೈಟ್ ಕಲರ್ ಇರುತ್ತೆ ನೋಡಿ. ಇಲ್ಲಿ ಕಾಣುತ್ತೆ ನೋಡಿ, ವೈಟ್ ಕಲರ್ ಇರುತ್ತೆ ಗ್ರೌಂಡ್ನಟ್ ಕೇಕ್. ಇದನ್ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಏನು ಕನ್ಫ್ಯೂಸ್ ಆಗಲ್ಲ ಜಾಸ್ತಿ. ಸ್ನೇಕ್ ಗಾರ್ಡು ಮತ್ತೆ ರಿಡ್ಜ್ ಗಾರ್ಡಿಗೆ ಏನು ವ್ಯತ್ಯಾಸ ಅಂದ್ರೆ, ಸ್ನೇಕ್ ತರ ಸ್ವಲ್ಪ ಉದ್ದಕ್ಕಿರುತ್ತೆ. ಇಲ್ಲಿ ನೋಡಿ ಗೊತ್ತಾಗುತ್ತೆ ನೋಡಿ ಕ್ಲಿಯರ್ ಆಗಿ, ಇದು ಉದ್ದಕ್ಕಿರುತ್ತೆ, ಜಾಸ್ತಿ ಉದ್ದಕ್ಕೆ ಲೆಂತಿ ಇರುತ್ತೆ. ಇದು ಯಾವುದು ಸ್ನೇಕ್ ಗಾರ್ಡು ತುಂಬ ಅಂದ್ರೆ ತುಂಬ ಲೆಂತಿ ಇರುತ್ತೆ. ಬಟ್ ನೀವು ಇಲ್ಲಿ ಯಾವುದಕ್ಕಂದ್ರೆ ಲೈಕ್ ಇಲ್ಲಿ ಬಂದ್ರೆ ಆ, ಈಗ ಯಾವುದು ರಿಡ್ಜ್ ರಿಡ್ಜ್ ಗಾರ್ಡು, ಇದು ರಿಡ್ಜ್ ಗಾರ್ಡ್ ಅಂತ ನೋಡು. ಬಾಟಲ್ ಗಾರ್ಡ್ ಕನ್ನಡದಲ್ಲಿ ಸೋರೆಕಾಯಿ ಅಂತೀವಿ. ಸೋರೆಕಾಯಿ ಸ್ವಲ್ಪ ಲೆಂತಿ ಇರಲ್ಲ, ಸೈಜ್ ಕಮ್ಮಿ ಇರುತ್ತೆ. ಲೆಂತಿ ಕಂಪೇರ್ ಸ್ವಲ್ಪ ಸೈಜ್ ಕಮ್ಮಿ ಇರುತ್ತೆ, ಮತ್ತೆ ದಪ್ಪ ಇರುತ್ತೆ. ಇದು ಇದು ಈ ಈ ತರ ಸ್ವಲ್ಪ ದಪ್ಪ ಇರುತ್ತೆ. ಇದು ಯಾವುದು ಬಾಟಲ್ ಗಾರ್ಡ್, ಸೋರೆಕಾಯಿ, ಕನ್ನಡದಲ್ಲಿ ಸೋರೆಕಾಯಿ ಅಂತಾರೆ. ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಇಲ್ಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಸೇಮ್ ಇರಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಇಮೇಜ್ಗಳು ನೋಡಿ 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 ನೀವು ಪರ್ಫೆಕ್ಟ್ ಆಗ್ಬಿಡ್ತೀರ. ನೀವು ಅಷ್ಟು ಮಾರ್ಕ್ ಮಾಡ್ತೀವಿ ನಾವು. ನಮ್ಮ ಮಾರ್ಕಲ್ಲೇ ಆಲ್ಮೋಸ್ಟ್ ನೀವು ಪರ್ಫೆಕ್ಟ್ ಮಾಡ್ಬಿಡ್ತೀವಿ ನೋಡಿ. ಸೋರೆಕಾಯಿಗೂ ಮತ್ತೆ ಸ್ನೇಕ್ ಗಾರ್ಡು, ಪಡವಲಕಾಯಿ ಮತ್ತೆ ಸೋರೆಕಾಯಿಗೆ ಏನ್ ಡಿಫ್ರೆನ್ಸ್ ಅಂತ ನಿಮ್ಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ. ಅದು ನೋಡಿದ್ರೆ ಫೆರೋಮನ್ ಟ್ರಾಪ್ ಇದು ಏನಕ್ಕೆ ಯೂಸ್ ಮಾಡ್ತಾರಂದ್ರೆ, ಫೀಲ್ಡಲ್ಲಿ ಈಗ ಬ್ರಿಂಜಾಲ್ ಫೀಲ್ಡಲ್ಲಿ ಮತ್ತೆ ಬೇರೆ ಬೇರೆ ವೆಜಿಟೇಬಲ್ಸ್ ಫೀಲ್ಡಲ್ಲಿ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಇನ್ಸೆಕ್ಟ್ನ ಟ್ರ್ಯಾಪ್ ಮಾಡೋಕ್ಕೆ. ಇನ್ಸೆಕ್ಟ್ ಬಂದು ಈ ರೀಜಿಯನಲ್ಲಿ ಕೂತ್ಕೊಂಡ್ಬಿಟ್ರೆ, ಒಳಗಡೆ ಹೋದ್ರೆ ಇಲ್ಲಿ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ. ಆ ಪೆಸ್ಟಿಸೈಡ್ಸ್ ಒಳಗಡೆ ಹೋದ್ರೆ ಅಪ್ಪರ್ಗೆ ಬರಕ್ಕಾಗಲ್ಲ. ಸೊ ಅಲ್ಲಿ ಇನ್ಸೆಕ್ಟ್ ಇಲ್ಲೇ ಒಳಗಡೆ ಇದ್ದು ಕಿಲ್ ಆಗ್ಬಿಡ್ತವೆ. ಇನ್ಸೆಕ್ಟ್ನ ಟ್ರ್ಯಾಪ್ ಮಾಡೋಕ್ಕೆ ಈ ಫೆರಮನ್ ಟ್ರ್ಯಾಪ್ ಯೂಸ್ ಮಾಡ್ತಾರೆ. ಇದು ಎಕ್ಸಾಮಲ್ಲಿ ಫಿಕ್ಸ್ ಕೇಳುವಂಥ ಕ್ವಶನ್ಸ್ಗಳಿವೆಲ್ಲ. ಫೀಲ್ಡಲ್ಲಿ ಹುಳುಗಳಿರ್ತಾವಲ್ಲ, ಲೈಟ್ ಹುಳ ಅಂತಾರೆ, ಬೇರೆ ಬೇರೆ ಹುಳುಗಳು, ಬೇರೆ ಬೇರೆ ಇನ್ಸೆಕ್ಟ್ಗಳು ಇರ್ತವಲ್ಲ, ಅದನ್ನ ಟ್ರ್ಯಾಪ್ ಮಾಡೋಕ್ಕೆ ಈ ಫೆರಮನ್ ಟ್ರ್ಯಾಪ್ನ ಯೂಸ್ ಮಾಡ್ತಾರೆ. ಫೀಲ್ಡಲ್ಲಿ ಹಾಕಿರ್ತಾರೆ ಇದನ್ನ. ಇದು ಈ ಇನ್ಸೆಕ್ಟ್ ಟ್ರಾಪ್ಗಳಲ್ಲೇ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾಪ್ಸ್ಗಳು ಇಟ್ಟಿರ್ತಾರೆ. ನಿಮಗೆ ಈ ಈ ಲಾಳ್ಕೆ ಥರ ಇದೆಯಲ್ಲ, ಈ ಲಾಳ್ಕೆ ಥರ ರೀಜಿಯನಲ್ಲಿ ಈ ಪ್ಲಾಸ್ಟಿಕ್ನ ಈ ಥರ ಕಟ್ಟಿದ್ರೆ, ಸೊ ಈ ಥರ
ನಿಮಗೆ ಇಮೇಜ್ಗಳು ಇಟ್ಟಿದ್ರೆ ಅದನ್ನ ಫೆರೋಮೋನ್ ಟ್ರಾಪ್ ಅಂತ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಬಟ್ ಜಸ್ಟ್ ಲೈಟ್ ಹಾಕಿ ಎಲ್ಲೋ ನೋಡಿ ಈ ಥರ ಲೈಟ್ ಹಾಕಿ ಈ ಥರ ಲೈಟ್ ಹಾಕಿ ಸುಮ್ಮನೆ ಪ್ಲಾಸ್ಟಿಕ್ ಇರಲ್ಲ ಇದಕ್ಕೆ, ಸುಮ್ಮನೆ ಲೈಟ್ ಹಾಕಿ ಈ ಥರ ಇಟ್ಟಿದ್ರೆ ಇದನ್ನ ಲೈಟ್ ಟ್ರ್ಯಾಪ್ ಅಂತಾರೆ. ಜಸ್ಟ್ ಲೈಟ್ ಟ್ರ್ಯಾಪ್. ಇಲ್ಲಿ ನೋಡಿ ಈ ರೀಜನಲ್ಲಿ ಲೈಟ್ ಕಾಣುತ್ತೆ ನೋಡಿ, ಇಲ್ಲಿ ಈ ರೀಜನಲ್ಲಿ ಲೈಟ್ ಕಾಣುತ್ತೆ. ಈ ಲೈಟ್ನ ರಾತ್ರಿ ಆನ್ ಮಾಡ್ತಾರೆ. ಲೈಟ್ ಬೆಳಕಿಗೆ ಇನ್ಸೆಕ್ಟ್ಗಳೆಲ್ಲ ಅಟ್ರಾಕ್ಟ್ ಆಗಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಇಲ್ಲಿ ಪಾಯ್ಸನ್ ಹಾಕಿರ್ತಾರೆ. ಈ ಪಾಯ್ಸನ್ ಮೇಲೆ ಕೂತ್ಕೊಂಡ್ರೆ ಇನ್ಸೆಕ್ಟ್ ಇಲ್ಲೇ ಅದು ಡೆಡ್ ಆಗುತ್ತೆ. ಡೆಡ್ ಆಗಿ ಅಟ್ಯಾಚ್ ಆಗ್ಬಿಡುತ್ತೆ. ಇಲ್ಲಿ ಸ್ಟಿಕ್ಕಿ ತರ ಗಮ್ ಹಾಕಿರ್ತಾರೆ. ಇಲ್ಲಿ ಗಮ್ ಹಾಕಿದಾಗ ಆ ಗಮ್ಮಿಗೆ ಅಟ್ಯಾಚ್ ಆಗಿ ಅಲ್ಲಿ ಅದು ಪಾಯ್ಸನ್ ಅದು ತಗೊಂಡ್ರೆ ಅವು ಡೆಡ್ ಆಗ್ಬಿಡ್ತವೆ, ಆಟೋಮೆಟಿಕ್ಲಿ ಡೆಡ್ ಆಗ್ತವೆ. ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ, ಲೈಟ್ ಟ್ರ್ಯಾಪ್ ಅಂತ ಹೇಳಿ. ಎಕ್ಸಾಮಲ್ಲಿ ಇಂಪಾರ್ಟೆಂಟ್. ಮತ್ತೆ ಇದು ಎಂಟಮಲಜಿ ಪಾರ್ಟಲ್ಲಿ ಬರ್ತವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರ್ಯಾಪ್ಸ್ಗಳಿದ್ದಾವೆ. ನಾನು ಟೂ ಟ್ರ್ಯಾಪ್ಸ್ ಅಷ್ಟೇ ತಗೊಂಡಿರೋದು ಇಲ್ಲಿ, ಯಾಕೆಂದ್ರೆ ಇದು ಡೆಮೋ ಕ್ಲಾಸ್ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ ತಗೊಂಡಿರೋದು. ನೀವು ರೆಗ್ಯುಲರ್ ಕ್ಲಾಸಸ್ ಜಾಯ್ನ್ ಆದ್ರೆ ನಿಮಗೆ ನಾವು ನೀಟಾಗಿ ಹೇಳ್ಕೊಡ್ತೀವಿ ಎಲ್ಲ ಯಾವ ತರ ಏನು ಅಂತ ಹೇಳಿ. ಇಲ್ಲಿ ನೋಡಿ, ಆ, ನಿಮಗೆ ಹಾಕ್ಸ್ ಶೋ ಮತ್ತೆ ಹಾರ್ಸ್ ಶೋಗೆ ಏನು ಡಿಫ್ರೆನ್ಸ್ ಅಂದರೆ, ಹಾರ್ಸ್ ಶೋನೇ ಬೇರೆ ಇದೆ. ಯಾವ ಥರ ಅಂದರೆ ಎರಡು ಇದೆ. ಇಲ್ಲಿ ಈ ಥರ ಯು ಶೇಪ್ ಇರಲ್ಲ, ಇದು ಜಸ್ಟ್ ಐ ಶೇಪ್ ಥರ ಇರುತ್ತೆ. ಜೆ ಶೇಪ್ ಸಾರಿ, ಜೆ ಶೇಪ್ ಥರ ಇರುತ್ತೆ ಇದು. ಈ ಥರ ಜೆ ಶೇಪ್ ಇರುತ್ತೆ. ಯಾವುದು ಹಾಕ್ಸ್ ಶೋ ಅಂತಾರೆ, ಹಾಕ್ಸ್ ಹೋಯಿನು ಅಂತಾರೆ. ಇದು ಜೆ ಶೇಪ್ ಇರುತ್ತೆ. ಬಟ್ ಹಾರ್ಸ್ ಹೋಗಿ ಬಂದ್ರೆ ನಿಮ್ಗೆ ಅಪ್ಕಮಿಂಗ್ ಇಮೇಜ್ ಅಲ್ಲಿ ನಾನು ತೋರಿಸ್ತೀನಿ. ಇದು ಜೆ ಶೇಪ್ ಇರುತ್ತೆ. ಯಾವುದು ಹಾಕ್ಸ್, ಎತ್ತು, ಕನ್ನಡದಲ್ಲಿ ಎತ್ತು ಅಂತಾರೆ. ಎತ್ತು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕಾಲಿಗೆ ಇದನ್ನ ಹಾಕಿದ್ರೆ ಅವು ಕಾಲುಗಳಿಗೆ ಡ್ಯಾಮೇಜ್ ಆಗಲ್ಲ ಅಂತ ಹೇಳಿ. ಕಾಲ್ ಕೆಳಗಡೆ, ಪಾದದ ಕೆಳಗಡೆ ನಾವು ಈಗ ಮನುಷ್ಯರೆಲ್ಲ ಏನ್ ಹಾಕೋತಾರೆ ಅಂದ್ರೆ ಚಪ್ಪಲಿ ವೇರ್ ಮಾಡ್ಕೋತಾರೆ. ಬಟ್ ಹಂಗಿಲ್ಲ, ಇವು ಪ್ರಾಣಿಗಳಿಗೆ ಇವು ಹಾಕಿದ್ರೆ ಕಾಲ್ಗಳಿಗೆ ಡ್ಯಾಮೇಜ್ ಆಗಲ್ಲ ಅಂತ ಹೇಳಿ ಕಾಲ್ ಕೆಳಗಡೆ ಪಾದಗಳಿಗೆ ಇವನ್ನ ಹಾಕ್ತಾರೆ. ನಿಮಗೆ ಅಪ್ಕಮಿಂಗ್ ಇಮೇಜ್ ಅಲ್ಲಿ ನಾನು ತೋರಿಸಿದ್ರೆ ಯು ವಿಲ್ ಗೆಟ್ ಈಸಿಲಿ ಕ್ಲಾರಿಫೈ ಅಬೌಟ್ ದಿಸ್ ಸ್ಪೆಸಿಮೆನ್. ಹೇಳಿದ್ದೆ ಹಾರ್ಸ್ ಹೋಯ್ ನೋಡಿ, ಹಾರ್ಸ್ ಹೋಯ್ ಯಾವ ಥರದ ಯು ಶೇಪ್ ಇದೆ, ನಾನು ಹೇಳಿದೆ ಯು ಶೇಪ್ ಇದೆ ಅಂತೇಳಿ. ಈ ಥರ ಯು ಶೇಪ್ ಇದೆ. ಕಾಲ್ಗಳಿಗೆ ಮೊಳೆ ಮುಖಾಂತರ ಅವಕ್ಕೆ ಅಟ್ಯಾಚ್ ಮಾಡ್ತಿರ್ತಾರೆ. ಅಟ್ಯಾಚ್ ಮಾಡಿ ಬಿಟ್ಟದ್ದು, ಏನು ಕಾಲ್ಗಳಿಗೆ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಇದನ್ನ ಹಾರ್ಸ್ ಶೋನ ಯೂಸ್ ಮಾಡ್ತಾರೆ, ಹಾರ್ಸ್ ಶೋನ ಯೂಸ್ ಮಾಡ್ತಾರೆ. ಇದು ಕುದುರೆಗೆ, ಹಾರ್ಸ್ಗೆ ಯೂಸ್ ಮಾಡ್ತಾರೆ. ಬಟ್ ಅದು ಹಾಕ್ಸು, ಎತ್ತು ಆಗ್ಲಿ ಇಲ್ಲ ಹೋರಿ ಆಗ್ಲಿ ಬುಲ್ ಆಗ್ಲಿ ಇವನ್ ಕೌಗೂ ಯೂಸ್ ಮಾಡ್ತಾರೆ ಅದನ್ನ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಈ ತರ ಕೆಳಗೆ ಹಾಕಿದ್ರೆ ಇದು ನಡ್ಕೊಂಡು ಹೋಗುವಾಗ ಇಲ್ಲ ಎಲ್ಲಾದ್ರೂ ಓಡ್ಕೊಂಡು ಹೋಗುವಾಗ ಕಲ್ಲಲ್ಲಿ ಏನು ಡ್ಯಾಮೇಜ್ ಆಗಲ್ಲ. ಸೊ ಅದಕ್ಕೋಸ್ಕರನೇ ಇದನ್ನ ಹಾಕಿರ್ತಾರೆ ನೋಡಿ. ಯು ಶೇಪ್ ಇದೆ ಇದು, ಇದು ಹಾರ್ಸ್ ಹೋಯಿ. ಬಟ್ ಆಕ್ಸ್ ಹೋಯಿ ಇಲ್ಲಿ ಕಟ್ಟಾಗಿರುತ್ತೆ, ಕಟ್ಟಾಗಿ ಜೆ ಶೇಪ್ ಗ್ಯಾಪ್ ಇರುತ್ತೆ. ಇಲ್ಲಿ ಸ್ವಲ್ಪ ಸ್ವಲ್ಪ ಇಲ್ಲಿ ಗ್ಯಾಪ್ ಇದ್ದು ಜೆ ಶೇಪ್ ಅಷ್ಟೇ ಇರುತ್ತೆ. ಈ ತರ ಜೆ ಶೇಪ್ ಇರುತ್ತೆ ಇದು, ಅದು ಹಾಕ್ಸ್ ಹೋಯಿ. ಬಟ್ ಹಾರ್ಸ್ ಹೋಯ್ ಹಂಗಿಲ್ಲ. ಹಾರ್ಸ್ ಹೋಯಿ ತುಂಬಾ ಅಂದ್ರೆ ತುಂಬಾ ಏನು ಗ್ಯಾಪ್ ಇರಲ್ಲ, ಕಂಟಿನ್ಯೂಸ್ ಆಗಿ ಯು ಶೇಪ್ ಇರುತ್ತೆ. ಈ ತರ ಯು ಶೇಪ್ ಇರುತ್ತೆ. ಈಸಿಯಾಗಿ ಅರ್ಥ ಆಗುತ್ತೆ ಅನ್ಕೋತೀನಿ ನಿಮ್ಗೆ. ಇಲ್ಲೇನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ನಿಮ್ಗೆ. ನೋಡಿ ಇಲ್ಲಿ ನೋಡಿ, ಡಿಸ್ಕ್ ಹ್ಯಾರೋವರ್ ಅಂತ ಬರುತ್ತೆ. ಡಿಸ್ಕ್ ಫ್ಲೋ ಬರೀ ಒಂದೇ ಲೈನ್ ಇರುತ್ತೆ. ಈ ತರ ಒಂದೇ ಡಿಸ್ಕ್ ಇರುತ್ತೆ, ಒಂದೊಂದೇ ಡಿಸ್ಕ್ ಇರುತ್ತೆ. ಡಿಸ್ಕ್ ಫ್ಲೋ ಒಂದೊಂದೇ ಲ್ಯಾಂಡ್ ನ ಫ್ಲೋ ಮಾಡಕ್ ಯೂಸ್ ಮಾಡ್ತಾರೆ ಇದನ್ನ. ಒಂದೊಂದೇ ಡಿಸ್ಕ್ ಇರುತ್ತೆ. ಬಟ್ ಡಿಸ್ಕ್ ಹ್ಯಾರೋವರು, ನಿಮಗೆ ಡಿಸ್ಕ್ ಹ್ಯಾರೋವರ್ಗೆ ಬಂದ್ರೆ ಅಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತೀರಾ ನೀವು. ಇದು ನೋಡಿ ಡಿಸ್ಕ್ ಫ್ಲೋ, ಇದು ಒಂದೊಂದೇ ಇದೆ ನೋಡಿ, ಇಲ್ಲಿ ಒಂದೊಂದೇ ಡಿಸ್ಕ್ ಇದೆ. ಹಿಯರ್ ಒಂದೊಂದೇ ಡಿಸ್ಕ್ ಇದೆ, ಸಿಂಗಲ್ ಡಿಸ್ಕ್ ಇದೆ ಇದರಲ್ಲಿ, ಸಿಂಗಲ್ ಡಿಸ್ಕ್ ಇದೆ. ಬಟ್ ಡಿಸ್ಕ್ ಹ್ಯಾರೋವಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಡಿಸ್ಕ್ ಹ್ಯಾರೋವಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಡಬಲ್ ಡಿಸ್ಕ್ ಇರುತ್ತೆ. ಡಬಲ್ ಡಿಸ್ಕ್, ಇಲ್ಲಿ ಸಿಂಗಲ್ ಇದೆ. ಇಲ್ಲಿ ನೋಡಿ ಡಬಲ್ ಡಿಸ್ಕ್ ಹೇಳಿದ್ನಲ್ಲ, ಇವು ಡಿಸ್ಕ್. ದಿಸ್ ಈಸ್ ಆಲ್ಸೋ ಕಾರ್ಡ್ ಆಸ್ ಅ ಡಿಸ್ಕ್. ಬಟ್ ಹಿಯರ್ ಯು ಹ್ಯಾವ್ ಅ ಟೂ ಡಿಸ್ಕ್. ದಿಸ್ ಇಮೇಜ್ ಹ್ಯಾವ್ ಅ ಟೂ ಡಿಸ್ಕ್. ಹಿಯರ್ ಆಲ್ಸೋ ಒನ್ ಡಿಸ್ಕ್ ಇಸ್ ದೇರ್. ಸೊ ಹಿಯರ್ ಆಲ್ಸೋ ಒನ್ ಡಿಸ್ಕ್ ಇಸ್ ದೇರ್. ಸೊ easily you will identify this image. So disk harrow, disk flow ಹೇಳಿದೆ ನಿಮಗೆ, ಒಂದೇ ಇರುತ್ತೆ, ಒಂದೊಂದೇ ಡಿಸ್ಕ್ ಇರುತ್ತೆ. ಈ ತರ ಒಂದೊಂದೇ ಡಿಸ್ಕ್ ಇರುತ್ತೆ. ಬಟ್ ಇಲ್ಲಿ ಡಿಸ್ಕ್ ಹ್ಯಾರೋನಲ್ಲಿ ಕಂಟಿನ್ಯೂಸ್ಲಿ ಎರಡು ಲೈನ್ ಇರುತ್ತೆ. ಇಲ್ಲೂ ಒಂದು ಸಪರೇಟ್ ಆಗಿರುತ್ತೆ, ಇಲ್ಲೂ ಒಂದು ಸಪರೇಟ್ ಆಗಿರುತ್ತೆ. ಟೂ ಲೈನ್ಸ್ ಡಿಸ್ಕ್ ಲೈನ್ಸ್ ಇರ್ತವೆ. ಬಟ್ ಸಪರೇಟ್ ಆಗಿ ಡಿಸ್ಕ್ ಇರ್ತವೆ. ಬಟ್ ಇದರಲ್ಲಿ ಎರಡು ಲೈನ್ ಇರುತ್ತೆ. ಈ ಪಾರ್ಟ್ ಒಂದು ಲೈನ್ ಡಿಸ್ಕ್ ಇರುತ್ತೆ. ಹಿಯರ್ ಆಲ್ಸೋ
ಒನ್ ಲೈನ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೇನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಡಿಸ್ಕ್ ಹ್ಯಾರೋವರು ಮತ್ತೆ ಡಿಸ್ಕ್ ಫ್ಲೋ ಇದೇ ತರ ಡಬಲ್ ಸೈಡೆಡ್ ಡಿಸ್ಕ್ ಫ್ಲೋ, ಸೀಡ್ ಕಂಪರ್ಟಲೈಸರ್ ಒಂದು ಮ್, ಅಂದ್ರೆ ಮಿನಿಮಮ್ 100+ ಇಕ್ವಿಪ್ಮೆಂಟ್ಸ್ ಇದೆ. ಆ ಇಕ್ವಿಪ್ಮೆಂಟ್ಸ್ 100+ ಅಲ್ಲಿ ನಿಮ್ಗೆ ಯಾವ ತರ ಪ್ರತಿಯೊಂದಕ್ಕೂ ಟ್ರಿಕ್ಸ್ ಇರುತ್ತೆ. ಪ್ರತಿಯೊಂದು ಟ್ರಿಕ್ಸ್ನು ನೀವು ಯಾವ ತರ ನೆನ್ಪಿಟ್ಕೋಬೇಕಂತ ಹೇಳಿ ನಮ್ಮ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಡೆಫಿನೆಟ್ಲಿ ಹೇಳ್ತೀವಿ. ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ರೆಕಾರ್ಡೆಡ್ ಕ್ಲಾಸಸ್ ಕೊಡ್ತೀವಿ, ಆನ್ಲೈನ್ ಕ್ಲಾಸಸ್ ಮಾಡ್ತೀವಿ. ನಿಮಗೆ ಏನು ಡೌಟ್ಸ್ ಸೆಷನ್ ಇಡ್ತೀವಿ, ಮತ್ತೆ ಲೈವ್ ಸ್ಪೆಸಿಮೆನ್ಸ್ ಇಡ್ತೀವಿ. ಲಾಸ್ಟಿಗೆ ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತೀನಿ, ಲಾಸ್ಟ್ ಎಂಡ್ ಕ್ಲಾಸಸ್ಗೆ. ಇಲ್ಲಿ ಕಾಣುತ್ತೆ ನೋಡಿ, ಸಪ್ರೇಟ್ ಆಗಿ ಇದೊಂದು ಪಾರ್ಟ್ ಇರುತ್ತೆ, ಇದೊಂದು ಪಾರ್ಟ್ ಇರುತ್ತೆ. ಇದು ಡಿಸ್ಕ್ ಹ್ಯಾರೋವರ್. ಡಿಸ್ಕ್ ಹ್ಯಾರೋವರ್, ಡಿಸ್ಕ್ ಫ್ಲೋಗು ಡಿಸ್ಕ್ ಹ್ಯಾರೋವರ್ಗೂ ಯಾವ ಥರ ನೀವು ಐಡೆಂಟಿಫೈ ಮಾಡಬೇಕು ಅಂತ ನಾನು ನಿಮಗೆ ಹೇಳಿದ್ದೇನೆ. ನೋಡಿ ಇದು ಇಲ್ಲೊಂದು ಲೈನ್ ಇದೆ. ಸೊ ಇಲ್ಲೊಂದು ಲೈನ್ ಇದೆ, ಎರಡು ಲೈನ್ ಇದೆ ನೋಡಿ ಇದರಲ್ಲಿ. ಈ ಲೈನ್, ಇಲ್ಲೊಂದು ಲೈನ್ ಇದೆ, ಸೊ ಇಲ್ಲೊಂದು ಲೈನ್ ಇದೆ. ಇದು ಡಿಸ್ಕ್ ಹ್ಯಾರೋವರ್, ಇದು ಡಿಸ್ಕ್ ಹ್ಯಾರೋವರ್. ಈ ತರ ನಮ್ದು ಕ್ಲಾಸಸ್ ಇರುತ್ತೆ, ಡೈಲಿ ಕ್ಲಾಸಸ್ ಇರುತ್ತೆ. ನೀವು ರೈತ ಮಿತ್ರ ಅಗ್ರಿ ಗ್ರೂಪ್ ಅಂತ ಹೇಳಿ ನೀವು ಟೆಲಿಗ್ರಾಮಲ್ಲಿ ಹೋಗಿ ಸರ್ಚ್ ಮಾಡಿದರೆ ಟೆಲಿಗ್ರಾಮಲ್ಲೂ ಸಿಗುತ್ತೆ ನಮ್ಮ ಚಾನಲ್ಲು. ಇವನ್ ಯೂಟ್ಯೂಬ್ ಚಾನಲಲ್ಲೂ ರೈತ ಮಿತ್ರ ಗ್ರೂಪ್ ಅಂತ ಸರ್ಚ್ ಮಾಡಿದರೆ ಅಲ್ಲೂ ನಾವು ಮಟೀರಿಯಲ್ಸ್ ಸ್ಪೆಸಿಮೆನ್ಸ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ಸೊ ಅಲ್ಲಿ ನೀವು ನೋಡ್ಬೋದು. ಮತ್ತೆ ಇನ್ಸ್ಟಾಗ್ರಾಮ್ ಗ್ರೂಪ್ ರೈತ ಮಿತ್ರ ಗ್ರೂಪ್ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದರೆ ನೀವು ಇನ್ಸ್ಟಾಗ್ರಾಮಲ್ಲೂ ನಮ್ಮ ಗ್ರೂಪ್ ಇದೆ, ನೀವು ಅಲ್ಲೂ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಮೇನ್ ಆಗಿ ನೀವು ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಬೇಕು. ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿ, ಮತ್ತೆ ಈಗ ನಾನು ಸ್ಟಾರ್ಟಿಂಗ್ ನಂಬರ್ ಕೊಟ್ಟಿದ್ದೀವಿ ನಿಮಗೆ, ಅಲ್ಲಿ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕ್ಲಾಸಸ್ ಬಗ್ಗೆ ನೀವು ಎಲ್ಲನೂ ತಿಳ್ಕೊಬೋದು. ಮತ್ತೆ ಇನ್ನೊಂದು ಏನಂದ್ರೆ ನಿಮಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅನ್ನಲ್ಲ, ಪ್ರತಿ ಒಂದು ಡಿಸ್ಟಿಕಲ್ಲೂ ನಮ್ಮದು ಅಗ್ರಿಕಲ್ಚರ್ ಕಾಲೇಜ್ಗಳು ಇರ್ತಾವಲ್ಲ, ಆ ಕಾಲೇಜಲ್ಲಿ ನಿಮಗೆ 2 ಫೀಲ್ಡ್ ವಿಸಿಟ್ಸ್ ಇರುತ್ತೆ. ನೀವು ಆ ಕಾಲೇಜಿಗೆ ಬಂದರೆ ಅಲ್ಲಿ ನಮ್ಮ ಫ್ಯಾಕಲ್ಟೀಸ್ ಇರ್ತಾರೆ ಒಬ್ಬರು. 2 ಫೀಲ್ಡ್ ವಿಸಿಟ್ಸ್ ಇರುತ್ತೆ. ಅಲ್ಲಿ ನಿಮಗೆ ಎಲ್ಲ ಪ್ಲಾಂಟ್ಸ್ದು ಲೈವ್ ಸ್ಪೆಸಿಮೆನ್ಸ್ನ ನೀಟಾಗಿ ತೋರಿಸಿ ಯಾವ ಥರ ಐಡೆಂಟಿಫೈ ಮಾಡ್ಬೇಕಂತೇಳಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಹೇಳ್ತಾರೆ ನಿಮಗೆ. ಅದು ನಮ್ಮದು ಕ್ಲಾಸಸ್ಸು ಫೆಸಿಲಿಟೀಸು. ಇವನ್ ಆನ್ಲೈನಲ್ಲಿ ಇದ್ರೂ ಕೂಡ ನಿಮ್ಮ ಡಿಸ್ಟಿಕಲ್ಲಿ ಅಗ್ರಿಕಲ್ಚರ್ ಕಾಲೇಜುಗಳು ಇರ್ತಾವಲ್ಲ, ನಿಮ್ಮ ಸೆಂಟ್ರಿಗೆ ಹೋಗಿ ನೀವು ವಿಸಿಟ್ ಮಾಡಿದರೆ ಅಲ್ಲಿ ನಮ್ಮ ಫ್ಯಾಕಲ್ಟೀಸ್ ಇರ್ತಾರೆ. ಸೊ ಅಲ್ಲಿ ನಿಮಗೆ ಪ್ರತಿಯೊಂದು ಪ್ಲಾಂಟ್ಸು ಕೂಡ ನಿಮಗೆ ಲೈವ್ ಆಗಿ ತೋರಿಸ್ತಾರೆ. ಇದು ತುಂಬ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಜಾಯಿನ್ ಆಗಿ ಆರಾಮಾಗಿ ಮಾರ್ಕ್ಸ್ ನಾವು ಹೇಳ್ತೀವಲ್ಲ, ನಾವು ಭರವಸೆ ಕೊಡ್ತೀವಿ ನೀವು ಈಸಿಯಾಗಿ ಮಾರ್ಕ್ಸ್ನ ಕಂಪಲ್ಸರಿ ನೀವು ಮಾರ್ಕ್ಸ್ನ ಗೇನ್ ಮಾಡೇ ಮಾಡ್ಕೋತೀರಾ ಅಂತೇಳಿ. ಇವನ್ ಹೋದ ವರ್ಷ ಸ್ಟೂಡೆಂಟ್ಗಳು ಸಹ ನಮ್ಮ ಸುಮಾರು ಸ್ಟೂಡೆಂಟ್ಸ್ಗಳು ಸೋ ಮೆನಿ ಸ್ಟೂಡೆಂಟ್ಸ್ ಗಾಟ್ ವೆಟರ್ನರಿ ಸೀಟ್ಸ್ ಅಂಡ್ ಅಗ್ರಿ ಸೀಟ್ಸ್ ಅಂಡ್ ಆರ್ ಟಿ ಸೀಟ್ಸ್ ಅಂಡ್ ಫುಡ್ ಟೆಕ್ನಾಲಜಿ ಸೀಟ್ಸ್, ಸುಮಾರು ವೇರಿಯಸ್ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ನಮ್ಮ ಕ್ಲಾಸಸ್ಸಿಂದ ಕ್ಲಾಸ್ ತಗೊಂಡು ಜಾಯಿನ್ ಆಗಿದ್ದಾರೆ. ಸೊ ಅವ್ರನ್ನೂ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿಯೊಂದು ಕಾಲೇಜಲ್ಲಿ ಹೋಗಿ ನೀವು ಕೇಳ್ಬೋದು.